ಮೂವಿಂಗ್ ಚಾರ್ಜಸ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಸಮ್. ಚಾರ್ಜ್ ಮೂವ್ ಆಗ್ತಾ ಇಲ್ಲ ಅಂದರೆ ಮ್ಯಾಗ್ನೆಟಿಸಮ್ ಇಲ್ಲ. ವೆನ್ ಯಾವಾಗ ದೆರ್ ವಾಸ್ ನೋ ಕರೆಂಟ್ ಇನ್ ದ ಕಂಡಕ್ಟರ್, ಮ್ಯಾಗ್ನೆಟಿಕ್ ನೀಡಲ್ ಏನೂ ಡಿಫ್ಲೆಕ್ಟ್ ಆಗಲ್ಲ. ಬಟ್ ತುಂಬ ಕ್ಲಾರಿಟಿಯಿಂದ ಚಾರ್ಜು ಮೂವ್ ಆಗ್ತಾ ಇಲ್ಲ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ. ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ವೈರ್ ಇದೆ, ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ವೈರ್. ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಫಿಸಿಕ್ಸ್ ವಲ್ಲ ಕನ್ನಡ. ಸೊ ಈ ಲೆಕ್ಚರ್ ನಮ್ಮ ಸಮ್ಮರಿ ಸೀರೀಸ್ನ ಚಾಪ್ಟರ್ ಆನ್ ಮೂವಿಂಗ್ ಚಾರ್ಜಸ್ ಮತ್ತು ಮ್ಯಾಗ್ನೆಟಿಸಮ್. ಓಕೆ, ಸೊ ಲಾಸ್ಟ್ ಟೈಮ್ ಕರೆಂಟ್, ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕ್ ಚಾರ್ಜಸ್, ಫೀಲ್ಡ್ಸ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್, ಕೆಪಾಸಿಟೆನ್ಸ್ ಇದೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಸೊ ದಿಸ್ ಈಸ್ ಯುವರ್ ಮೂವಿಂಗ್ ಚಾರ್ಜಸ್ ಮತ್ತು ಮ್ಯಾಗ್ನೆಟಿಸಮ್. ಓಕೆ, ಸೊ ಬೇಸಿಕಲಿ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಮೂವಿಂಗ್ ಚಾರ್ಜಸ್ ಮತ್ತು ಮ್ಯಾಗ್ನೆಟಿಸಮ್, ಇದನ್ನು ಈ ಚಾಪ್ಟ್ರಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವಿ. ಸೊ ಅದು ಯಾವ ಥರ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಜಸ್ಟ್ ಇನ್ ದ ಸಮ್ಮರಿ ಫಾರ್ಮ್ಯಾಟ್. ಏನೇನು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ, ಇಂಪಾರ್ಟೆಂಟ್ ಡಿರೈವೇಷನ್ಸ್ ಎಲ್ಲ ಇದೆ, ಇಂಪಾರ್ಟೆಂಟ್ ಫಾರ್ಮುಲಾ ಏನು ಬರುತ್ತೆ ಈ ಚಾಪ್ಟ್ರಲ್ಲಿ, ಎಲ್ಲ ಕೂಡ ಸಮ್ಮರಿ ಟೈಪಲ್ಲಿ ಕವರ್ ಮಾಡ್ತಾ ಹೋಗೋಣ. ಸೊ ಬೇಸಿಕಲಿ ಈ ಚಾಪ್ಟ್ರಲ್ಲಿ ನಾವು ಲೊರೆಂಟ್ಸ್ ಫೋರ್ಸ್ ಬಗ್ಗೆ ಫೋಕಸ್ ಮಾಡಬೇಕು. ಆ್ಯಂಡ್ ಒನ್ ಫಂಡಮೆಂಟಲ್ ಲಾ, ಬಯಟ್-ಸಾವರ್ಟ್ಸ್ ಲಾ ಅಂತ ಬರುತ್ತೆ, ನಿಮ್ಗೆ ಗೊತ್ತು. ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ವೈರ್ ಆ್ಯಂಡ್ ಲೂಪ್. ಸೊ ಇದಿಷ್ಟನ್ನು ನಾವು ಡಿಸ್ಕಸ್ ಮಾಡಬೇಕು. ಅಗೇನ್, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, we don't understand anything. The title is abrupt, but the entire gist of the chapter is moving charges produces magnetic field. Okay, moving charges produces magnetic field. How? That is the question. So that is what we are going to address in this chapter. Yav tara moving charges produces magnetic field. Okay, again, motion is relative. There are like, sir, ಮೂವಿಂಗ್ ಚಾರ್ಜಸ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಸಮ್. ಚಾರ್ಜ್ ಮೂವ್ ಆಗ್ತಾ ಇಲ್ಲ ಅಂದರೆ ಮ್ಯಾಗ್ನೆಟಿಸಮ್ ಇಲ್ಲ. ಬಟ್ ಮೋಷನ್ ಈಸ್ ರಿಲೇಟಿವ್ ಅಲ್ವಾ? ಸೊ ಐ ಆಮ್ ಮೂವಿಂಗ್ ಐ ಕ್ಯಾನ್ ಪರ್ಸ್ಯೂ ಇಟ್ ಆಸ್ ದ ಚಾರ್ಜ್ ಇಸ್ ಮೂವಿಂಗ್ ಅಲ್ವಾ? ಆ ಕೇಸಲ್ಲಿ ದಟ್ ಈಸ್ ರಿಲೇಟಿವಿಸ್ಟಿಕ್ ಫಿಸಿಕ್ಸ್, ಔಟ್ ಆಫ್ ದ ಡೊಮೈನ್. ಬಟ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಈಸ್ ಜಸ್ಟ್ ದ ಕನ್ಸ್ಟೆಂಟ್ ವೇರ್ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಾ ಇದೆ, ಮ್ಯಾಗ್ನೆಟಿಸಮ್ ಯಾವ ಥರ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಇಸ್ ದ ಪ್ಲಾಟ್ ಕ್ಲಿಯರ್? ಸೊ ಓಕೆ, ಈ ಚಾಪ್ಟ್ರಲ್ಲಿ ಏನೇನು ಡಿಸ್ಕಸ್ ಮಾಡ್ತೀವಿ ಬೇಸಿಕಲಿ ಅಂದರೆ, ಓಯೆಸ್ಟೆಡ್ ಎಕ್ಸ್ಪೆರಿಮೆಂಟ್, ದ ಬರ್ತ್ ಆಫ್ ಮ್ಯಾಗ್ನೆಟಿಸಮ್, ಐಡಿಯಾ ಆಫ್ ಮ್ಯಾಗ್ನೆಟಿಸಮ್ ಸ್ಟಾರ್ಟ್ ಆಗಿದೆ ಇಲ್ಲಿಂದ. ಸೊ ಇಲ್ಲಿಂದ ಪಿಕ್ ಮಾಡಿಕೊಂಡು ಮ್ಯಾಗ್ನೆಟಿಕ್ ಫೋರ್ಸ್ ಅಂದ್ರೇನು, ಲೊರೆಂಟ್ಸ್ ಫೋರ್ಸ್ ಅಂದ್ರೇನು, ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಅ ಕರೆಂಟ್ ಕ್ಯಾರಿಂಗ್ ಲೂಪ್, ಆ್ಯಂಡ್ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್, ಅದೇ ಥರ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್, ಈ ಎರಡನ್ನೂ ಕಂಪೇರ್ ಮಾಡೋಣ. ಅದಾದಮೇಲೆ ಬಯಟ್-ಸಾವರ್ಟ್ಸ್ ಲಾ, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಲಾಂಗ್ ಸ್ಟ್ರೈಟ್ ವೈರ್, ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಸರ್ಕ್ಯುಲರ್ ಲೂಪ್. ಡಿರೈವೇಷನ್, ದಿಸ್ ಈಸ್ ಇಂಪಾರ್ಟೆಂಟ್ ಡಿರೈವೇಷನ್, ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಡಿರೈವೇಷನ್. ಓಕೆ, ಆ್ಯಂಡ್ ಆಂಪಿಯರ್ ಸರ್ಕ್ಯೂಟಲ್ ಲಾ, ಸಾಲಿನಾಯ್ಡ್ ಅಂದ್ರೇನು, ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಕರೆಂಟ್ಸ್. ಓಕೆ, ಇಷ್ಟೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ಸರ್ಕ್ಯುಲರ್ ಲೂಪ್ ಆಸ್ ಮ್ಯಾಗ್ನೆಟಿಕ್ ಡೈಪೋಲ್, ಆ್ಯಂಡ್ ಇಷ್ಟೆಲ್ಲ ಕಾನ್ಸೆಪ್ಟ್ ಇರುತ್ತೆ. ಸೊ ಸ್ಟಾರ್ಟಿಂಗ್ ವಿತ್ ಓಯೆಸ್ಟೆಡ್ ಎಕ್ಸ್ಪೆರಿಮೆಂಟ್ಸ್. ಓಕೆ, ಸೊ ಓಯೆಸ್ಟೆಡ್ ಎಕ್ಸ್ಪೆರಿಮೆಂಟ್ಸ್, ಇಟ್ ಈಸ್ ದ, ನಾನು ಹೇಳಿರೋ ಥರ ದ ಬರ್ತ್ ಆಫ್ ಮ್ಯಾಗ್ನೆಟಿಸಮ್ ಐಡಿಯಾ. ಓಕೆ, ಸೊ ಎಲೆಕ್ಟ್ರಿಸಿಟಿ ಫೀಲ್ಡ್ ವಾಸ್ ಆಲ್ರೆಡಿ ಡಿಸ್ಕವರ್ಡ್ ಅಲ್ವಾ? ಚಾರ್ಜಸ್ ಅಂದ್ರೇನು, ಕರೆಂಟ್ ಯಾವ ಥರ ಫ್ಲೋ ಆಗುತ್ತೆ. ಸೊ ವಿ ಹ್ಯಾಡ್ ಅನ್ ಐಡಿಯಾ ಆಫ್ ಚಾರ್ಜ್ ಮೂಮೆಂಟ್ ಆ್ಯಂಡ್ ಆಲ್ಸೋ ಕರೆಂಟ್. ಬಟ್ ಓಯೆಸ್ಟೆಡ್ ಏನು ಮಾಡ್ತಾರೆ ಅಂದರೆ, ಸೊ ವೆನ್ ಅ ಮ್ಯಾಗ್ನೆಟಿಕ್ ನೀಡಲ್ ಈಸ್ ಪ್ಲೇಸ್ಡ್ ನೆಕ್ಸ್ಟ್ ಟು ಅ ಕಂಡಕ್ಟರ್. ಓಕೆ, ಮ್ಯಾಗ್ನೆಟಿಕ್ ನೀಡಲ್ ಇಲ್ಲಿ ಇಡ್ತಾ ಇದ್ದೀನಿ. ಸೊ ನೋಡಿ, ಅಬ್ಸರ್ವ್ ಮಾಡಿ, ದಿಸ್ ಈಸ್ ಮ್ಯಾಗ್ನೆಟಿಕ್ ನೀಡಲ್. ಓಕೆ, this magnetic needle as north ಮತ್ತೆ south. Okay, when ಯಾವಾಗ there was no current in the conductor, magnetic needle ಏನು ಡಿಫ್ಲೆಕ್ಟ್ ಆಗಲ್ಲ. ಬಟ್ when he passes some current, current ಫ್ಲೋ ಆಗ್ತಾ ಇರೋವಾಗ ಕಂಡಕ್ಟರಲ್ಲಿ current flows
ಓಕೆ, ಲೆಟ್ ಅಸ್ ಸೇ ಈ ಡೈರೆಕ್ಷನಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ಓಕೆ, ವಾಟ್ ಈಸ್ ದಿಸ್ ಕರೆಂಟ್? ಆ ಕೇಸಲ್ಲಿ ಮ್ಯಾಗ್ನೆಟಿಕ್ ನೀಡಲ್ ಶೋಸ್ ಸಮ್ ಇಂಟ್ರೆಸ್ಟಿಂಗ್ ಬಿಹೇವಿಯರ್. ಏನಪ್ಪ ಅದು ಅಂದರೆ, ಮ್ಯಾಗ್ನೆಟಿಕ್ ನೀಡಲ್ ಇದೆಯಲ್ಲ, ಡಿಫ್ಲೆಕ್ಟ್ ಆಗುತ್ತೆ. ಓಕೆ, ದಿಸ್ ಮ್ಯಾಗ್ನೆಟಿಕ್ ನೀಡಲ್ ನಾರ್ತ್ ಸೌತ್ ಏನಾಗ್ತಾ ಇದೆ? ದಿಸ್ ಮ್ಯಾಗ್ನೆಟಿಕ್ ನೀಡಲ್ ಬೇಸಿಕಲಿ ಡಿಫ್ಲೆಕ್ಟೆಡ್. ಓಕೆ, ಡಿಫ್ಲೆಕ್ಟ್ ಆಯಿತು. ಬಟ್ ವೆನ್ ಇಟ್ ಚೇಂಜ್ ದ ಡೈರೆಕ್ಷನ್ ಆಫ್ ಕರೆಂಟ್, ಓಕೆ, ಈ ಥರ ಹೋಗ್ತಾ ಇದ್ದ ಕರೆಂಟನ್ನು ಕಂಡಕ್ಟರಲ್ಲಿ ನಾವು ಕರೆಂಟ್ ಡೈರೆಕ್ಷನ್ನ ಚೇಂಜ್ ಮಾಡಿದಾಗ ಏನಾಯಿತು? ದಟ್ ಮ್ಯಾಗ್ನೆಟಿಕ್ ನೀಡಲ್ ಡಿಫ್ಲೆಕ್ಟ್ ಆಗುತ್ತೆ ಆಪೋಸಿಟ್ ಡೈರೆಕ್ಷನಲ್ಲಿ. ಓಕೆ, ಈ ಕೇಸಲ್ಲಿ, ಸೊ ಇಲ್ಲಿರೋ ನೀಡಲ್ನ ಈ ಕಡೆ ಬರಿತಾ ಇದ್ದೀನಿ. ಈ ಕೇಸಲ್ಲಿ ಏನಾಗುತ್ತೆ? ಮ್ಯಾಗ್ನೆಟಿಕ್ ನೀಡಲ್ ಬೇಸಿಕಲಿ ಡಿಫ್ಲೆಕ್ಟೆಡ್ ಆಪೋಸಿಟ್ ಡೈರೆಕ್ಷನ್. ಸಾಕಷ್ಟು ಡಾಟಾ ಸಿಗ್ತೆ ನಮಗಿಲ್ಲಿ. ಓಕೆ, ಸೊ ದಿಸ್ ಡಿಫ್ಲೆಕ್ಷನ್ ಡಿಪೆಂಡ್ಸ್ ಆನ್ ಎಷ್ಟು ಕರೆಂಟ್ ಹೋಗ್ತಾ ಇದೆ. ಕರೆಂಟ್ ಜಾಸ್ತಿ ಇದ್ದರೆ ಡಿಫ್ಲೆಕ್ಷನ್ ಜಾಸ್ತಿ. ಓಕೆ, ಸೊ ಇಷ್ಟೆಲ್ಲ ಡಾಟಾ ಇಟ್ಕೊಂಡು ಅವ್ರು ಏನು ಹೇಳ್ತಾರೆ ಅಂದರೆ, ಸೊ ಇಲ್ಲಿ ಕರೆಂಟ್ ರಿವರ್ಸ್ಡ್. ಇಷ್ಟೆಲ್ಲ ಡಾಟಾ ಅಬ್ಸರ್ವ್ ಮಾಡಿ. ಸೊ ಈ ಸೇಸ್ ವೆನ್ ಎ ಕಾಂಪಸ್ ನೀಡಲ್ ಈಸ್ ಪ್ಲೇಸ್ಡ್ ನಿಯರ್ ಅ ವೈರ್ ಕ್ಯಾರಿಂಗ್ ಎನ್ ಎಲೆಕ್ಟ್ರಿಕ್ ಕರೆಂಟ್, ಓಕೆ, ಇಟ್ ವಿಲ್ ಅಲೈನ್ ಇಟ್ ಸೆಲ್ಫ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಎಸ್, ಚೇಂಜ್ ಮಾಡ್ತಾ ಇದೆ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಅಲೈನ್ ಆಗೋಕ್ಕೆ. ದ ನೀಡಲ್ ಅಲೈನ್ ಇಟ್ ಸೆಲ್ಫ್ perpendicular to the direction of current flowing through the wire as described by the right hand rule. Right hand rule ಏನಂತ ಹೇಳ್ತೀನಿ, ಬಟ್ this is the observation. But conclusion ಏನು? Conclusion is very simple. The chapter name itself. Okay, so conclusion is electric current in a conductor produces magnetic effect in the space around the conductor. ಸೊ ಕಂಡಕ್ಟರ್ ಇದೆ, ಕಂಡಕ್ಟರಲ್ಲಿ ಕರೆಂಟ್ ಇದೆ ಅಂದರೆ ಅರ್ಥ ಮೂವಿಂಗ್ ಚಾರ್ಜಸ್ ಇದೆ. ಯಾಕೆ? ಕರೆಂಟ್ ಈಸ್ ನಥಿಂಗ್ ಬಟ್ ಮೂವಿಂಗ್ ಚಾರ್ಜಸ್. ಸೊ ಬೇಸಿಕಲಿ ಐ ರೀಡಿಫೈನ್ಡ್ ದ ಚಾಪ್ಟರ್ ನೇಮ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಟು ಮೂವಿಂಗ್ ಚಾರ್ಜಸ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್. ರೈಟ್? ಸೊ ದಟ್ ಈಸ್ ದ ಕನ್ಕ್ಲೂಷನ್. Conclusion is very simple. Moving charges produces magnetic field. Now, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೇನು? ಯಾವ ಡೈರೆಕ್ಷನಲ್ಲಿ ಇರುತ್ತೆ? ಟೋಟಾಲಿಟಿ ಆಫ್ ದ ಐಡಿಯಾನ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಫಸ್ಟು ನಿಮಗೆ ರೈಟ್ ಹ್ಯಾಂಡ್ ಥಂಬ್ ರೂಲನ್ನು ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ ರೀಜನ್ ಇದೆ ಲೈಕ್ ಎಲೆಕ್ಟ್ರಿಕ್ ಫೀಲ್ಡ್. ಬಟ್ ಸೆನ್ಸ್ ಏನು, ಡೈರೆಕ್ಷನ್ ಏನು, ಮ್ಯಾಗ್ನೆಟ್ಯೂಡ್ ಏನು, ಇದೆಲ್ಲ ಕೂಡ ಗೊತ್ತಾಗಬೇಕು. ಬಟ್ ಹೋಲ್ಡ್ ಯುವರ್ ಅಟೆನ್ಷನ್ ರೈಟ್ ನೌ. ರೈಟ್ ಹ್ಯಾಂಡ್ thumb rule. Right hand thumb rule, it's a convention. ನಾವು ಇಟ್ಟಿರೋ ಕನ್ವೆನ್ಷನ್. ನೇಚರ್ ವರ್ಕ್ಸ್ ಲೈಕ್ ದಿಸ್. ಅದಕ್ಕೋಸ್ಕರ ಐ ಹ್ಯಾವ್ ಸಮ್ ಕನ್ವೆನ್ಷನ್, ಈಸಿ ಕನ್ವೆನ್ಷನ್, ಅದನ್ನು ನಾನು ಫಿಕ್ಸ್ ಮಾಡ್ಕೊಂಡಿರೋದು. ರೈಟ್ ಹ್ಯಾಂಡ್ ಥಂಬ್ ರೂಲ್ ಸೇಸ್ ಇಫ್ ಅ ಕಂಡಕ್ಟರ್ ಕ್ಯಾರಿಯಿಂಗ್ ಕರೆಂಟ್ ಈಸ್ ಇಮ್ಯಾಜಿನ್ ಟು ಬಿ ಹೆಲ್ಡ್ ಇನ್ ದ ರೈಟ್ ಹ್ಯಾಂಡ್. ಓಕೆ, ಹೆಲ್ಡ್ ಇಟ್ ಇನ್ ದ ರೈಟ್ ಹ್ಯಾಂಡ್. ಓಕೆ, ದಿಸ್ ಪೆನ್ ಓನ್ಲಿ ಇಸ್ ಕಂಡಕ್ಟರ್. ಓಕೆ, such that the thumb points in the direction of the magnetic field lines. Okay, so such that thumb points in the direction of just a second, direction of the current. Thumb points in the direction of the current and fingers represent magnetic field. Idea is clear? Conductor is there. The conductor is represented by thumb in the direction of current and the fingers around it represents how the magnetic field ಯಾವ ಥರ ಇದೆ. ಸೊ ಈ ಪಾಯಿಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನಲ್ಲಿದೆ. ಸೊ ಈ ಪಾಯಿಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನಲ್ಲಿದೆ. ಈ ಪಾಯಿಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನಲ್ಲಿದೆ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ತಾ ಇದೆ? ಸುತ್ತುವರೆದಿದೆ ಕಂಡಕ್ಟರ್ನ. ಸೊ ಇಫ್ ಐ ಗೋ ಅ ಲಿಟಲ್ ಫಾರ್ ಅಂದರೆ ಸ್ವಲ್ಪ ದೂರ ಹೋದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ರೆಡ್ಯೂಸ್ ಆಗುತ್ತೆ. ಓಕೆ, ಬಿ ಡಿಕ್ರೀಸಸ್ ವಿತ್ increase in distance. Increase in distance. Distance is what? R. So this B decreases with increase in distance. Okay na? So direction of current is this. Current
ಈ ಡೈರೆಕ್ಷನಲ್ಲಿದೆ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದು ಕರ್ಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್. Is the idea clear? Yes sir. So this is as seen from there, but if I look at things from the top view na nodidre, okay, top view sutta conduct magnetic field ide, top view na nodidre, right, and conductor is into the plane of the board, but current yav direction allide, current is actually ಈ ಕೇಸಲ್ಲಿ ಕಮಿಂಗ್ ಔಟ್. ಓಕೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಿ ಕರೆಂಟ್ ಇಸ್ ಬೇಸಿಕಲಿ ಕಮಿಂಗ್ ಔಟ್ ಆಫ್ ದ ಪ್ಲೇನ್, ರೈಟ್. ಆ ಕೇಸಲ್ಲಿ ಹೋಲ್ಡ್ ಯುವರ್ ಫಿಂಗರ್ ಇನ್ ದ ಡೈರೆಕ್ಷನ್ ಆಫ್ ಕಂಡಕ್ಟರ್ ವಿತ್ ಥಂಬ್ ವಿತ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಕರೆಂಟ್. ಫಿಂಗರ್ಸ್ ರೆಪ್ರೆಸೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ದಿಸ್ ಇಸ್ ಏನು, ದಿಸ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್, ದಿಸ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್, ದಿಸ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್. ಸೊ ಹಾಗಾದರೆ ಸರ್ ಮ್ಯಾಗ್ನೆಟ್ ಅಂದರೆ ನಾರ್ತ್ ಸೌತ್ ಡೈರೆಕ್ಷನ್ ಇರುತ್ತೆ ಅಲ್ವಾ? ಸೊ ವಾಟ್ ಈಸ್ ನಾರ್ತ್, ವಾಟ್ ಈಸ್ ಸೌತ್? ಸೊ ಇಲ್ಲಿ ದಿಸ್ ಕಲರ್ ಇದೆಯಲ್ಲ, ಸೊ ದಿಸ್ ಫ್ರಂಟ್ ಪೋರ್ಷನ್ ಈಸ್ ನಾರ್ತ್, ದಿಸ್ ಫ್ರಂಟ್ ಪೋರ್ಷನ್ ಏನಿದೆ ದಿಸ್ ಈಸ್ ನಾರ್ತ್, ಆ್ಯಂಡ್ ದಿಸ್ ಬ್ಯಾಕ್ ಸೈಡ್ ಪೋರ್ಷನ್ ಇದೆ ಇದು ಸೌತ್. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ತಾ ಇದೆ ಅಲ್ಲಿ ಆ್ಯಕ್ಚುಲಿ ಅರೌಂಡ್ ದ ಕಂಡಕ್ಟರ್ ಈಸ್ ಸುತ್ತುವರೆದಿದೆ, ರೈಟ್. ಈ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ಸುತ್ತುವರೆದಿದೆ. ಅದೇ ಈಗ ಕಂಡಕ್ಟರ್ ಈಸ್ ಇನ್ ಸಚ್ ಎ ವೇ, ಕರೆಂಟ್ ಏನಿದೆ, ಕರೆಂಟ್ ಈಸ್ ಗೋಯಿಂಗ್ ಇನ್ ಟು ದ ಬೋರ್ಡ್. ಓಕೆ, ಆ ಕೇಸಲ್ಲಿ ದಿಸ್ ಈಸ್ ಇನ್ ಟು ದ ಬೋರ್ಡ್, ಕರೆಂಟ್ ಈಸ್ ಗೋಯಿಂಗ್ ಇನ್ ಟು ದ ಬೋರ್ಡ್. ಆ ಕೇಸಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಥರ ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಲೈಕ್ ದಿಸ್, ಫಿಂಗರ್ಸ್ ರೆಪ್ರೆಸೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗಾದರೆ ದಿಸ್ ಈಸ್ ಬಿ, ಬಿ ಬಿ. ಓಕೆ, ಅಗೇನ್ ದಿಸ್ ಈಸ್ ನಾರ್ತ್, ಇದೇನಿದೆ ಕಲರ್ಡ್ ಏನಿದೆ ನಾರ್ತ್, ಆ್ಯಂಡ್ ನಾನ್ ಕಲರ್ಡ್ ಏನಿದೆ ಸೌತ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲೂ ಕೂಡ ಸುತ್ತುವರೆದಿದೆ. ಈಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಕ್ಲಿಯರ್? ಸಿಂಪಲ್. ಯಾಕಂದರೆ ನೀವು ಅಡ್ವಾನ್ಸ್ ಟಾಪಿಕ್ಸ್ನ ಕಲಿಬೇಕಾದ್ರೆ ದಿಸ್ ಈಸ್ ಗೋಯಿಂಗ್ ಟು ಬಿ ವೆರಿ ಇಂಪಾರ್ಟೆಂಟ್. ಓಕೆನಾ? ರೈಟ್ ಹ್ಯಾಂಡ್ ಥಂಬ್ ರೂಲ್ ಕ್ಲಿಯರ್. ಕಂಡಕ್ಟರ್ ಕರೆಂಟ್ ಕ್ಯಾರಿ ಮಾಡ್ತಾ ಇರಬೇಕಾದ್ರೆ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ನ ಕ್ರಿಯೇಟ್ ಮಾಡ್ತಾ ಇದೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಅರೌಂಡ್ ದ ಕಂಡಕ್ಟರ್, ರೈಟ್. ದೂರ ಹೋದಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಆಗುತ್ತೆ, ಆ್ಯಂಡ್ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಈಸ್ ಗಿವನ್ ಬೈ ರೈಟ್ ಹ್ಯಾಂಡ್ ಥಂಬ್ ರೂಲ್. ಅಷ್ಟೇ, ಇಲ್ಲಿ ತನಕ ಆಗಿರೋದು ಕ್ಲಿಯರ್. ನಾವು ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅರ್ಥ ಆಗಬೇಕು ಅಂದರೆ ಸಿ ಬೇಸಿಕಲಿ ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ವಿತೌಟ್, ರೈಟ್, ಔಟ್ ಆಫ್ ಬ್ಲೂ ವಿ ಡಿಡ್ ನಾಟ್ ಕ್ರಿಯೇಟ್ ಎಲೆಕ್ಟ್ರಿಕ್ ಫೀಲ್ಡ್. ವಿ ಅಂಡರ್ಸ್ಟುಡ್ ಫೋರ್ಸ್ ಫಸ್ಟ್ ಅಲ್ವಾ? ಫಸ್ಟ್ ಫೋರ್ಸ್, ದೆನ್ ಇಮ್ಯಾಜಿನರಿ ಕನ್ಸ್ಟ್ರಕ್ಷನ್ ಆಫ್ ಫೀಲ್ಡ್. ಸೊ ಬೇಸಿಕಲಿ ನಮಗೆ ಯಾಕೆ ಫೋರ್ಸ್, ಯಾಕೆ ಡಿಫ್ಲೆಕ್ಷನ್ ಆಗ್ತಾ ಇದೆ, ಸಂಬಡಿ ಇಸ್ ಟ್ರೈಂಗ್ ಟು ಪುಷ್ ಆರ್ ಪುಲ್, ರೈಟ್. ಅದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೋದು. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅನ್ ಐಡಿಯಾ. ವಾಟ್ ಈಸ್ ರಿಯಾಲಿಟಿ? ರಿಯಾಲಿಟಿ ಇಸ್ ಮ್ಯಾಗ್ನೆಟಿಕ್ ಫೋರ್ಸ್. ಸೊ ಲೆಟ್ ಅಸ್ ಸ್ಟಡಿ ಮ್ಯಾಗ್ನೆಟಿಕ್ ಫೋರ್ಸ್ ಫಸ್ಟ್, ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಐಡಿಯಾ ಬಿಲ್ಡ್ ಮಾಡ್ತಾ ಹೋಗೋಣ. ಓಕೆ, ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಬೇಸಿಕಲಿ ನಮಗೆ ಗೊತ್ತು, ರೈಟ್. ಎಲೆಕ್ಟ್ರಿಕ್ ಫೋರ್ಸ್ ನೋಡೋಣ. ಸಿ ಎಲೆಕ್ಟ್ರಿಕ್ ಫೋರ್ಸ್ ಯಾವ ಥರಪ್ಪ, ದೆರ್ ಇಸ್ ಅ ಪ್ಲಸ್ ಕ್ಯೂ ಚಾರ್ಜ್, ರೈಟ್, ವೆನ್ ಪ್ಲೇಸ್ಡ್ ಇನ್ electric field. When placed in electric field, right, what is the force on this one going to be? ಏನು ಫೋರ್ಸ್ ಇರುತ್ತೆ? ಫೋರ್ಸ್ is on ಇದರ ಮೇಲೆ ಫೋರ್ಸ್ will be Q into E, right? Force will be Q into E. Okay, this force ಏನು ಮಾಡುತ್ತೆ? ಆಕ್ಸಿಲರೇಷನ್ ಕಾಸ್ ಮಾಡುತ್ತೆ, ಮೂವ್ ಆಗುತ್ತೆ. ಬಟ್ ಮ್ಯಾಗ್ನೆಟಿಕ್ ಫೋರ್ಸನ್ನು ನಾವು ಯಾವ ಥರ ಅರ್ಥ ಮಾಡ್ಕೋಬೋದು? ದಟ್ ಈಸ್ ದ ಕ್ವಶನ್ ಇಯರ್. ಓಕೆನಾ? magnetic force. Magnetic force ಇಲ್ಲಿ ಕನ್ಸಿಡರ್ ಅ ಚಾರ್ಜ್ ಪ್ಲಸ್ ಕ್ಯೂ. ಓಕೆ, ಒಂದು ಚಾರ್ಜ್ ಇದೆ ಪ್ಲಸ್ ಕ್ಯೂ. ಪ್ಲಸ್ ಯಾಕೆ? ಸಿಂಪ್ಲಿಸಿಟಿ, ಪ್ಲಸ್ ಕ್ಯೂ ಚಾರ್ಜ್ ತೊಗೊತಾ ಇದ್ದೀನಿ. ಮೂವಿಂಗ್ ವಿತ್ ವೆಲಾಸಿಟಿ ವಿ.
ವೆಲಾಸಿಟಿ ಈಸ್ ಗೋಯಿಂಗ್ ಟು ಬಿ ಇಂಪಾರ್ಟೆಂಟ್. ಯಾಕೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸರ್ಟನ್ ಡೈರೆಕ್ಷನಲ್ಲಿ ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆಯಪ್ಪ, ಇದರ ವೆಲಾಸಿಟಿ ಏನಿದೆ ಇದು ವಿ. ವೇರ್ ಇಟ್ ಈಸ್ ಮೂವಿಂಗ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ. ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯಲ್ಲ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ದಿಸ್ ಬಿ. ಸರ್, ಮ್ಯಾಗ್ನೆಟಿಕ್ ಫೀಲ್ಡ್ is it only one line? Say particle velocity one vector, but magnetic field is a uniform ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನಲ್ಲಿ ಇದೆ. ಅರ್ಥ, ಅಟ್ ಎವ್ರಿ ಪಾಯಿಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ಬಿ ಏನಿದೆ ಅದರ ಲೆಂತ್ ಸೇಮ್ ಇರುತ್ತೆ, ಡೈರೆಕ್ಷನ್ ಸೇಮ್ ಇರುತ್ತೆ. ಅದಕ್ಕೆ ನಾನು ಎಲ್ಲ ಪಾಯಿಂಟಲ್ಲೂ ಬರಿತಾ ಇಲ್ಲ, ಜಸ್ಟ್ ಫಾರ್ ಸಿಂಪ್ಲಿಸಿಟಿ ಒಂದೇ ಒಂದು ವೆಕ್ಟರ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಮ್ಯಾಗ್ನೆಟಿಕ್ ಫೀಲ್ಡ್ ಬಿ, ವಿಚ್ ಮೀನ್ಸ್ ಇಮ್ಯಾಜಿನರಿಲಿ ಏನರ್ಥ. ಸೊ ಈ ಡೈರೆಕ್ಷನಲ್ಲಿ ಎಲ್ಲ ಪಾಯಿಂಟಲ್ಲೂ ಬಿ 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 ವೆಕ್ಟರ್ ಇದೆ ಅಂತ ಒಂದು ಫೀಲ್ಡಲ್ಲಿ ಈ ಚಾರ್ಜ್ ಈ ಥರ ಹೋಗ್ತಾ ಇದೆ. ಸೊ ಇಟ್ ಈಸ್ ಮೇಕಿಂಗ್ ಎನ್ ಆ್ಯಂಗಲ್ ಥೀಟಾ. ಕ್ಲಿಯರ್ ನೋ? ಸೊ ಅವ್ರೇನು ಹೇಳ್ತಾರೆ, ದಿಸ್ ಚಾರ್ಜ್ ವಿಲ್ ಎಕ್ಸ್ಪೀರಿಯನ್ಸ್ ಮ್ಯಾಗ್ನೆಟಿಕ್ ಫೋರ್ಸ್. ಓಕೆ, that magnetic force is given by V cross B. Okay, that magnetic force Fm is given by charge times velocity vector cross product with B vector. In magnitude, ಈ ಮ್ಯಾಥಮೆಟಿಕಲ್ ಫಾರ್ಮ್ಗೆ in magnitude this force is equal. Okay, that is the idea. And direction ನೀವು ನೋಡೋದಾದ್ರೆ V cross B. ಸಿ V cross B ಕ್ರಾಸ್ ಪ್ರಾಡಕ್ಟ್ ಮಾಡಿದ್ರೆ F ಡೌನ್ ಹೋಗುತ್ತೆ, ಅಥವಾ ಸಿಂಪ್ಲಿಸಿಟಿಗೆ ನಾನು ಇವಾಗ ವೆಕ್ಟರ್ ಪಿಕ್ಚರ್ಸ್ ಕ್ಲಿಯರ್ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಬರಿತಾ ಇದ್ದೀನಿ. ಓಕೆ, V cross B ಇದ್ದಾಗ, ಸೊ V cross B ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು? ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್. V, align your fingers in the direction of V, curl it towards B, and thumb gives resultant. So ಹಾಗಾದ್ರೆ ಇಲ್ಲಿ ರಿಸಲ್ಟೆಂಟ್ ಏನಿದೆ, ದಿಸ್ ಇಸ್ ರಿಸಲ್ಟೆಂಟ್. ಈ ರಿಸಲ್ಟೆಂಟ್ ಏನಿದೆ, ದಿಸ್ ಈಸ್ ಯುವರ್ ಮ್ಯಾಗ್ನೆಟಿಕ್ ಫೋರ್ಸ್. ದಿಸ್ ಫೋರ್ಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ, ಆಯ್ತಾ, ಆ್ಯಂಡ್ ಆಲ್ಸೋ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ವಿ. ಹಾಗಾದರೆ ಬಿ ಆ್ಯಂಡ್ ವಿ plane, this is BV plane, and F is perpendicular to BV plane, which means individually B gu perpendicular, V gu perpendicular. Okay na? That is the idea. Magnetic force andre. Okay guys? Yes sir. So then now ivaga magnitude of this force, magnitude yav ತರ ಬರೆಯೋದು? ಸಿಂಪಲ್, ಕ್ರಾಸ್ ಪ್ರಾಡಕ್ಟನ್ನು ಯಾವ ಥರ ಬರಿತೀವಿ? ಮ್ಯಾಗ್ನಿಟ್ಯೂಡ್ ಸ್ಪ್ಲಿಟ್ ಮಾಡ್ತೀವಿ ಅಷ್ಟೇ. ಕ್ಯೂ ವಿ ಕ್ರಾಸ್ ಬಿ, ಮ್ಯಾಗ್ನಿಟ್ಯೂಡ್ ಬಿ ಸೈನ್ ತೀಟಾ. ತೀಟಾ ಆ್ಯಂಗಲ್ ಬಿಟ್ವೀನ್ ವಿ ಮತ್ತು ಬಿ. ಓಕೆನಾ? ಸಿಂಪಲ್, ಇಷ್ಟೇ ಸಿಂಪಲ್. ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ದಟ್ ಸಿಂಪಲ್. ಸೊ ಕೇಸಸ್ನ ನಾವು ಅನಲೈಸ್ ಮಾಡ್ತಾ ಹೋದರೆ, ಯಾಕಂದರೆ ಇಲ್ಲಿ ವೆರೈಟಿ ಆಫ್ ಕೇಸಸ್ ಬರುತ್ತೆ. ವೆಲಾಸಿಟಿ 0 ಇರ್ಬೋದು, 0 ಇದ್ರೆ ಏನಾಗುತ್ತೆ, ತೀಟಾ 0 ಇದ್ರೆ ಏನಾಗುತ್ತೆ, ಎಲ್ಲ ಕೇಸ್ನ ಅನಲೈಸ್ ಮಾಡ್ತಾ ಹೋಗೋಣ. ಇಫ್ ತೀಟಾ ಇಸ್ 0 ಅಥವಾ 180 ಡಿಗ್ರಿ ಇತ್ತು ಅಂದರೆ ಕ್ಲಿಯರ್ಲಿ ಸೈನ್ ತೀಟಾ ಇಸ್ 0. ಆ ಕೇಸಲ್ಲಿ Fm ಮ್ಯಾಗ್ನೆಟಿಕ್ ಫೋರ್ಸ್ ಏನಿರುತ್ತೆ? 0. ಅರ್ಥ? ಇಫ್ ಚಾರ್ಜ್ ಈಸ್ ಮೂವಿಂಗ್ ಇನ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ದೇರ್ ಈಸ್ ನೋ ಮ್ಯಾಗ್ನೆಟಿಕ್ ಫೋರ್ಸ್. ಸಿಂಪಲ್. ಆ್ಯಂಡ್ ಇಫ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನಲ್ಲಿದೆ, ಎಲ್ಲ ಪಾಯಿಂಟಲ್ಲೂ ಈ ಡೈರೆಕ್ಷನಲ್ಲಿದೆ, ಚಾರ್ಜ್ ಈ ಕಡೆ ಮೂವ್ ಆಗ್ತಾ ಇದೆ ಇನ್ ಟು ದ ಬೋರ್ಡ್. ಓಕೆ, ಸೊ ಆ ಕೇಸಲ್ಲಿ ವಿ ಕ್ರಾಸ್ ಬಿ ಮಾಡ್ಬೋದು. ಓಕೆ, ಇಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಲೈಕ್ ದಿಸ್, ಚಾರ್ಜ್ ಈ ಕಡೆ ಹೋಗ್ತಾ ಇದೆ, ವಿ ಕ್ರಾಸ್ ಬಿ ಫೋರ್ಸ್ ಯಾವ ಕಡೆ ಇರುತ್ತೆ? ಅಪ್ವರ್ಡ್ ಡೈರೆಕ್ಷನ್. ಬಟ್ ಥೀಟಾ ವ್ಯಾಲ್ಯೂ ಏನು? ಥೀಟಾ 90 ಡಿಗ್ರಿ. ಸೊ ಸೈನ್ ಥೀಟಾ ಸೈನ್ 90 1. ಸೊ Fm ಈ ಕೇಸಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಸಿಂಪ್ಲಿ QVB ಸೈನ್ ಥೀಟಾ ಈಸ್ 1. ಓಕೆ, ದಿಸ್ ಈಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ, this is maximum value, this is minimum value. Okay, maximum value. If V is equal to 0,
ವಿ 0 ಇತ್ತು ಅಂದರೆ ಅಗೇನ್ ಡೈರೆಕ್ಟ್ಲಿ ಇಫ್ ವಿ 0 ಅಂದರೆ ಎಫ್ ಎಮ್ 0. ಸೊ ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಏನು, ಯು ಗಾಟ್ ಯುವರ್ ಡೆಫಿನೇಷನ್ ಒನ್ ಮೋರ್ ಟೈಮ್ ತುಂಬ ಕ್ಲಾರಿಟಿಯಿಂದ. ಚಾರ್ಜು ಮೂವ್ ಆಗ್ತಾ ಇಲ್ಲ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ. ಬೇಸಿಕಲಿ ಚಾರ್ಜ್ ಹ್ಯಾಸ್ ಟು ಮೂವ್ ಟು ಕ್ರಿಯೇಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಷ್ಟೇ. ಓಕೆ, ಯಾಕೆ ವಿ 0 ಇತ್ತು ಅಂದರೆ ಬಿ 0, ಎಫ್ 0, ಮ್ಯಾಗ್ನೆಟಿಕ್ ಫೋರ್ಸ್ 0 ಅಷ್ಟೇ, ಸಿಂಪಲ್. ಸೊ ಚಾರ್ಜ್ ರೆಸ್ಟಲ್ಲಿದ್ದರೂ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಎಲೆಕ್ಟ್ರಿಕ್ ಫೋರ್ಸ್ ಇರುತ್ತೆ. ಬಟ್ ಚಾರ್ಜ್ ರೆಸ್ಟಲ್ಲಿದ್ದರೆ ಮ್ಯಾಗ್ನೆಟಿಕ್ ಫೋರ್ಸ್ ಇರಲ್ಲ. ಐಡಿಯಾ. ಬಟ್ ಅಗೇನ್ ಮೋಷನ್ ಈಸ್ ರಿಲೇಟಿವ್, ಹೈಯರ್ ಲೆವೆಲ್ ಫಿಸಿಕ್ಸ್, ಡೋಂಟ್ ಗೆಟ್ ಕನ್ಫ್ಯೂಸ್ ರೈಟ್ ನೌ. ನಿಮ್ಗೆ ಆ ಕ್ವಶನ್ ಬರ್ತಾ ಇದೆ ಅಂದರೆ ಐ ವಿಲ್ ಅಪ್ರಿಷಿಯೇಟ್. ಓಕೆ, Lorentz force. What is Lorentz force? Complexity. Just magnetic field alla. Let's bring electric field also into picture. Adu Lorentz force. Illi Lorentz force alli force experienced by a charge when moves in a region where electric field ಮತ್ತೆ magnetic field ಎರಡೂ ಇದೆ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡು ಇದೆ, ಎಲೆಕ್ಟ್ರಿಕ್ ಫೀಲ್ಡು ಇದೆ. ಆ ಕೇಸಲ್ಲಿ ಏನಾಗುತ್ತೆ? ಓಕೆ, that is the Lorentz force. Okay, so guys, so magnetic field ಇದೆ, ಎಲೆಕ್ಟ್ರಿಕ್ ಫೀಲ್ಡು ಕೂಡ ಇದೆ, ಎಲೆಕ್ಟ್ರಿಕ್ ಫೀಲ್ಡು ಕೂಡ ಇದೆ. ಸೊ and a charge is trying to move. Okay, a charge is trying to move. ಆ ಕೇಸಲ್ಲಿ ಏನಾಗುತ್ತೆ ಅನ್ನೋದು ನಿಮ್ಮ ಲೊರೆಂಟ್ಸ್ ಫೋರ್ಸ್. ಓಕೆ, ಲೊರೆಂಟ್ಸ್ ಫೋರ್ಸನ್ನು ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳ್ತೀನಿ. ಸೊ ಲೊರೆಂಟ್ಸ್ ಫೋರ್ಸ್ ಎಫ್ ಈಸ್ ಫೋರ್ಸ್ ಬಿಕಾಸ್ ಆಫ್ electric field. Okay, force because of electric field plus force because of magnetic field. ಎರಡೂ ಫೀಲ್ಡ್ ಇದೆ ಅಂದರೆ ಎರಡೂ ಫೀಲ್ಡು ಕೂಡ ಫೋರ್ಸನ್ನು ಎಕ್ಸರ್ಟ್ ಮಾಡುತ್ತೆ. ಎಫ್ ಎಲ್. ಓಕೆ, ಎಫ್ ಇ ಯಾವ ಥರ ಬರಿತೀವಿ? ಚಾರ್ಜ್ ಟೈಮ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ವಾ. ಚಾರ್ಜ್ ಯಾವ ಡೈರೆಕ್ಷನ್ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ರೀಜನಲ್ಲಿ ಇದೆಯೋ, ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನಲ್ಲಿ ಇದೆಯೋ ಆ ಡೈರೆಕ್ಷನಲ್ಲಿ ಚಾರ್ಜ್ ಆಕ್ಸಿಲರೇಟ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಕ್ಯೂ ಇ. QE. FE is QE, electrostatics. But FM, just now ನಾವು magnetic force ಅನ್ನು ಡಿರೈವ್ ಮಾಡಿದ್ವಿ. ಡಿರೈವಲ್ ಸ್ಟೇಟ್ಮೆಂಟ್ ಕೊಟ್ಟೆ, ವಿಚ್ ಇಸ್ V cross B. V cross B ಏನಿಲ್ಲ, ಲೊರೆಂಟ್ಸ್ ಫೋರ್ಸ್ ಇಸ್ ಜಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಎರಡನ್ನೂ ಒಟ್ಟಿಗೆ ತಗೊಂಡು ಫೋರ್ಸ್ ಎಷ್ಟಿದೆ ಅಂತೇಳಿ ನೋಡೋದು ಅಷ್ಟೇ. ಓಕೆ, ಕ್ಯೂ ಕಾಮನ್. ಸೊ ಹಾಗಾದರೆ ವೆಕ್ಟರ್ ಇ ಪ್ಲಸ್ ವಿ ಕ್ರಾಸ್ ಬಿ. ಓಕೆ, ದಿಸ್ ಈಸ್ ಯುವರ್ ಲೊರೆಂಟ್ಸ್ ಫೋರ್ಸ್ ಎಕ್ಸ್ಪ್ರೆಷನ್. ಹೊಸದಾಗಿ ಏನೂ ಇಲ್ಲ, ಜಸ್ಟ್ ಕ್ಲಬ್ ಮಾಡಿ ಬರೆದ್ರೆ ನಾವು ಅದನ್ನು ಲೊರೆಂಟ್ಸ್ ಫೋರ್ಸ್ ಅಂತೇಳಿ ಕರಿತೀವಿ. ಕ್ಲಿಯರ್? ಎಸ್ ಸರ್, ಕ್ಲಿಯರ್. ಅಗೇನ್ ಇಲ್ಲಿ ಅಬ್ಸರ್ವ್ ಮಾಡಿ, ಪಾರ್ಟಿಕಲ್ 0 ವೆಲಾಸಿಟಿ ಇತ್ತು ಅಂದರೆ ಮ್ಯಾಗ್ನೆಟಿಕ್ ಫೋರ್ಸ್ 0, ಓನ್ಲಿ ಏನು ಆಕ್ಟ್ ಆಗುತ್ತೆ? ಎಲೆಕ್ಟ್ರಿಕ್ ಫೋರ್ಸ್ ಆಕ್ಟ್ ಆಗುತ್ತೆ ಅಷ್ಟೇ, ರೈಟ್? ನೋ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಸೊ ಎನಫ್, ಸೋ ಫಾರ್ ಡನ್. ಜಸ್ಟ್ ಸಿಂಗಲ್ ಚಾರ್ಜ್ ಎನಫ್. ನಾವು ಲೆಟ್ ಅಸ್ ಟೇಕ್ ಅ ಕಂಡಕ್ಟರ್. ಒಂದು ಕಂಡಕ್ಟರನ್ನು ತಗೊಳ್ತಾ ಇದ್ದೀನಿ. ಸೊ ಈ ಕಂಡಕ್ಟರ್ನ ಲೆಂತ್ ಏನಿದೆ? ಎಲ್. ಓಕೆ, ದಿಸ್ ಕಂಡಕ್ಟರ್ ಈಸ್ ಹ್ಯಾವಿಂಗ್ ಅ ಲೆಂತ್ ಎಲ್, ಕ್ಯಾರಿಂಗ್ ಕರೆಂಟ್ ಐ in uniform magnetic field B. So magnetic field B ಯಾವ ಡೈರೆಕ್ಷನಲ್ಲಿದೆ? ಸಿ ಗೈಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಫಸ್ಟ್ ಆಫ್ ಆಲ್ ಇಲ್ಲಿ ಬರೆದಿದ್ದೀನಿ, ರೈಟ್? ಸೊ ಯಾ ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, ಒಂದು ಕನ್ವೆನ್ಷನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ದ ಪ್ಲೇನ್ ಇತ್ತು ಅಂದರೆ, ರೈಟ್? ಇಂಟು ದ ಪ್ಲೇನ್ ಪ್ರೀವಿಯಸ್ ಸ್ಲೈಡಲ್ಲೇ ಲೆಟ್ ಅಸ್ ಶೋ. ಸೊ ಇಲ್ಲಿ ಬಿ
ಇಂಟು ದ ಪ್ಲೇನ್, ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ದ ಪ್ಲೇನ್ ಇತ್ತು ಅಂದರೆ ನಾವು ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಆರೋ. ಓಕೆ, ಲುಕ್ ಅಟ್ ಇಟ್ ಆಸ್ ಅ ಆರೋ. ಹಿಂದ್ಗಡೆ ಟ್ರೈನ್, ಓಕೆ, ಟ್ರೈನ್ ಹಿಂದ್ಗಡೆ ಈ ಥರ ಇರುತ್ತೆ. ಸೊ ವಿಚ್ ಮೀನ್ಸ್ ಟ್ರೈನ್ ಈಸ್ ಗೋಯಿಂಗ್ ಲೈಕ್ ದಟ್. ಬಟ್ ಟ್ರೈನ್ ಹೊರಗಡೆ ಬರ್ತಾ ಇದೆ ಅಂದರೆ ಬುಲೆಟ್, ರೈಟ್? ಬುಲೆಟ್ ಈಸ್ ಕಮಿಂಗ್ ಔಟ್. ಸೊ ದಿಸ್ ಈಸ್ ಬಿ ಔಟ್ ಆಫ್ ದ ಪ್ಲೇನ್. ಈ ಕನ್ವೆನ್ಷನ್ ಕೊಟ್ಟಿದ್ದಾರೆ ಅಂದರೆ ನಿಮ್ಗೆ ಅರ್ಥ ಆಗಬೇಕು. ಈ ಮಾರ್ಕ್ ಕೊಟ್ಟಿದ್ದಾರೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್. ಈ ಮಾರ್ಕ್ ಕೊಟ್ಟಿದ್ದಾರೆ ಅಂದರೆ ಬುಲೆಟ್ ಟ್ರೈನ್ ಈಸ್ ಕಮಿಂಗ್ ಔಟ್. ಆಯಿತಾ? ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನಲ್ಲಿದೆ, ಕ್ರಾಸ್ ಇದ್ದರೆ ಈ ಬ್ಯಾಕ್ವರ್ಡ್. ಸೊ ಆ ಕನ್ವೆನ್ಷನ್ನ ನಾನು ಇಲ್ಲಿ ಯೂಸ್ ಮಾಡ್ತೀನಿ ಇವಾಗ. ಇಲ್ಲಿ ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇನ್ ಟು ದ ಪ್ಲೇನ್. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇನ್ ಟು ದ ಪ್ಲೇನ್. ದಟ್ ಈಸ್ ದ ಕನ್ವೆನ್ಷನ್ ಐ ಆಮ್ ಯೂಸಿಂಗ್. ಓಕೆ, ಕಂಡಕ್ಟರ್ ಇದೆ. ಈ ಕಂಡಕ್ಟರಲ್ಲಿ ಕರೆಂಟ್ ಯಾವ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇದೆ ಅಂದರೆ ಕರೆಂಟ್ ಈಸ್ ಗೋಯಿಂಗ್ ಲೈಕ್ ದಿಸ್. ಕರೆಂಟ್ ಈ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇದೆ. ಓಕೆ, ಇಟ್ಸ್ ಅ ಪಾರ್ಟ್ ಆಫ್ ದ ಕಂಪ್ಲೀಟ್ ಸರ್ಕ್ಯೂಟ್. ಓಕೆ, ಇಟ್ಸ್ ನಾಟ್ ಅ ಸರ್ಕ್ಯೂಟ್. ಸರ್ಕ್ಯೂಟ್ ಕಂಪ್ಲೀಟ್ ಇದ್ದರೆ ಮಾತ್ರ ಕರೆಂಟ್ ಫ್ಲೋ ಆಗೋದು. ಸೊ ಐ ಆಮ್ ಜಸ್ಟ್ ಪಿಕ್ಕಿಂಗ್ ಅ ಪಾರ್ಟ್ ಆಫ್ ದ ಸರ್ಕ್ಯೂಟ್ ನಿಮ್ಗೆ ಹೇಳೋಕ್ಕೆ. ಓಕೆ, ಸೊ ದಿಸ್ ಈಸ್ ಕರೆಂಟ್ ಐ. ಸೊ ಎಷ್ಟಿರುತ್ತೆ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ದಿಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ಲೇಸ್ಡ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್? ಮ್ಯಾಗ್ನೆಟಿಕ್ ಫೀಲ್ಡು ಇದೆ, ಕಂಡಕ್ಟರು ಇದೆ. ಅವಾಗ ಏನು, ಮ್ಯಾಗ್ನೆಟಿಕ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಆನ್ ಎಲೆಕ್ಟ್ರಾನ್, ಒಂದು ಎಲೆಕ್ಟ್ರಾನ್. ಓಕೆ, ಲೆಟ್ ಅಸ್ ಸೇ ಓನ್ಲಿ ಒನ್ ಎಲೆಕ್ಟ್ರಾನ್ನ ತೊಗೊತೀನಿ. ಚಾರ್ಜ್ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದರೆ ಎಲೆಕ್ಟ್ರಾನ್ ಫ್ಲೋ ಆಗ್ತಾ ಇದೆ ಇನ್ ಅ ಡೈರೆಕ್ಷನ್ ಆಪೋಸಿಟ್ ಟು ದಟ್. ಸೊ ಕರೆಂಟ್ ಈ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇದೆ ಅಂದರೆ ಎಲೆಕ್ಟ್ರಾನ್ಸ್ ಫ್ಲೋ ಇನ್ ದಿಸ್ ಡೈರೆಕ್ಷನ್, ರೈಟ್? ಸೊ ಎಲೆಕ್ಟ್ರಾನ್ಸ್ ಈ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇದೆ, ಕರೆಕ್ಟ್? ಸೊ ಹಾಗಾದರೆ ಅಬ್ಸರ್ವ್ ಮಾಡ್ಕೊಳ್ಳಿ, ಫೋರ್ಸ್ ಆ್ಯಕ್ಟಿಂಗ್ ಆನ್ ಅನ್ ಎಲೆಕ್ಟ್ರಾನ್. ಈ ಎಲೆಕ್ಟ್ರಾನ್ನ ಪಿಕ್ ಮಾಡಿಕೊಂಡ್ರೆ ಯಾವ ಡೈರೆಕ್ಷನಲ್ಲಿ ಎಲೆಕ್ಟ್ರಾನ್ ಮೂವ್ ಆಗ್ತಾ ಇದೆ? ಈ ಡೈರೆಕ್ಷನಲ್ಲಿ ಎಲೆಕ್ಟ್ರಾನ್ ಮೂವ್ ಆಗ್ತಾ ಇದೆ. ಬಟ್ ಡೋಂಟ್ ವರಿ ಅಬೌಟ್ ದ ಡೈರೆಕ್ಷನ್ ಆಫ್ ದಟ್. ಫಸ್ಟ್ ಅಬ್ಸರ್ವ್ ಮಾಡಿ, ವಿ ಕ್ರಾಸ್ ಬಿ. ಕರೆಂಟಿನ ಡೈರೆಕ್ಷನ್ ಯಾವುದಿದೆ? ಈ ಡೈರೆಕ್ಷನ್. ಓಕೆ, ಕರೆಂಟಿನ ಡೈರೆಕ್ಷನ್ ಈ ಡೈರೆಕ್ಷನ್. ಕ್ರಾಸ್ ಬಿ, ವಿ ಕ್ರಾಸ್ ಬಿ ಮಾಡಿದ್ರೆ ಫೋರ್ಸ್ ಯಾವ ಕಡೆ ಬಂತು? ಫೋರ್ಸ್ ಈ ಕಡೆ ಬರ್ತಾ ಇದೆ. ಬಟ್ ಚಾರ್ಜ್ ಏನಿದೆ? ಬೇಸಿಕಲಿ ಇಟ್ ಈಸ್ ಎಲೆಕ್ಟ್ರಾನ್. ಸೊ ಎಫ್ ಎಮ್, ಸ್ಮಾಲ್ ಎಫ್ ಎಮ್ ಆ್ಯಕ್ಟ್ಸ್ ಇನ್ ದಿಸ್ ಡೈರೆಕ್ಷನ್ ಆನ್ ದಿಸ್ ಎಲೆಕ್ಟ್ರಾನ್. ಓಕೆ, ಕ್ಲಿಯರ್? ನಾವು ಬರೀ ಒನ್ ಎಲೆಕ್ಟ್ರಾನ್ ಬೇಡ, ನಮಗೆ ಒಂದು ಎಲಿಮೆಂಟನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಒಂದು ಎಲಿಮೆಂಟ್ ಅಂದರೆ ಇಷ್ಟನ್ನು ತೊಗೊಂಡಾಗ, when I take this much element, magnetic force experienced by the element of the conductor is number of electrons, electron density n, area, okay, area of the cross section into length dl. What is this? This is dl. Okay, ಆ ಕೇಸಲ್ಲಿ number of electrons times fm, simple. So number of electrons times fl. d capital fm on that. ಡಿ ಕ್ಯಾಪಿಟಲ್ ಎಫ್ ಎಮ್ ಇವಾಗ ಯಾವ ಡೈರೆಕ್ಷನಲ್ಲಿ ಇರುತ್ತೆ? ಡಿ ಕ್ಯಾಪಿಟಲ್ ಎಫ್ ಎಮ್. ಯಾಕಂದರೆ ಈ ಎಲ್ಲ ಎಫ್ ಎಮ್ಗಳು ಸಮೇಷನ್ ಅಷ್ಟೇ ವಿತ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಲ್ಲಿ ಎಷ್ಟಿದೆ. ಸೊ ಬಟ್ ಡ್ರಿಫ್ಟ್ ವೆಲಾಸಿಟಿನ ನಾವು ಡಿ ಎಲ್ ಬೈ ಡಿ ಟಿ ಅಂತೇಳಿ ಡಿಫೈನ್ ಮಾಡ್ಬೋದು. ವಿ ಈಸ್ ಈಕ್ವಲ್ ಟು ಮೈನಸ್ ಡಿ ಎಲ್ ಬೈ ಡಿ ಟಿ. ಆ್ಯಂಡ್ ಚಾರ್ಜ್ ಈಸ್ ನಂಬರ್ ಆಫ್, ಓಕೆ, ಚಾರ್ಜ್ ಈಸ್ ಎನ್ ಎ ಡಿ ಎಲ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ into electronic charge NEADL. ಓಕೆನಾ? ಸೊ ಟೋಟಲ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಇದೆಲ್ಲದನ್ನು ನಾವು ಈ ಎಲಿಮೆಂಟ್ ಈ ಎಲಿಮೆಂಟ್ ಈ ಎಲಿಮೆಂಟ್ ಎಲ್ಲ ಎಲಿಮೆಂಟನ್ನು ಕೌಂಟ್ ಮಾಡಿದ್ರೆ ಟೋಟಲ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಇಸ್ ಗೋಯಿಂಗ್ ಟು ಬಿ ಐ ಇಂಟು ಎಲ್ ಕ್ರಾಸ್ ಬಿ. ವಿ ವಿಲ್ ಫೈನಲಿ ಈ ಫಾರ್ಮ್ ಬರುತ್ತೆ ಐ ಇಂಟು ಎಲ್ ಕ್ರಾಸ್ ಬಿ. ಸೊ ಎಲ್ ಏನು? ಎಲ್ ಇಸ್ ದಿಸ್. ಓಕೆ, ಡಿ ಎಲ್, ಡಿ ಎಲ್ ವೆಕ್ಟರ್ ಇದಪ್ಪ, ಡಿ ಎಲ್ ವೆಕ್ಟರ್ ಇದು. ಸೊ ಎಲ್ ವೆಕ್ಟರ್ ಏನು? ಎಲ್ ಈಸ್ ದಿಸ್ ವೆಕ್ಟರ್. ಓಕೆ, ಲೆಂತ್ ವೆಕ್ಟರ್, ಲೆಂತ್ ಈ ಡೈರೆಕ್ಷನಲ್ಲಿದೆ. ಸೊ ಇಲ್ಲಿಂದ ಆ್ಯಡ್ ಮಾಡ್ತಾ ಮಾಡ್ತಾ ಹೋದೆ ಎಲ್ ಕ್ರಾಸ್ ಬಿ, ಎಲ್ ಕ್ರಾಸ್ ಬಿ ಎಫ್ ಎಮ್ ನಮಗೆ ಟೋಟಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿಸ್ ಬರುತ್ತೆ. ಬಟ್ ಏನು ಇಂಪಾರ್ಟೆಂಟ್ ಇಲ್ಲಿ? ಬಿ ಐ ಎಲ್, ದಿಸ್ ಫಾರ್ಮ್ ಈಸ್ ಇಂಪಾರ್ಟೆಂಟ್. ಎಲ್ ಕ್ರಾಸ್ ಬಿ ಕಂಡಕ್ಟರ್ ಇದ್ದು ಫೋರ್ಸ್ ಬೇಕು ಅಂದರೆ ದಿಸ್ ಈಸ್ ಇಂಪಾರ್ಟೆಂಟ್.
remember. Okay, now when a charged particle moving in uniform magnetic field, ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಎಕ್ಸಿಸ್ಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಾ ಇರಬೇಕಾದ್ರೆ ಏನಾಗುತ್ತೆ, ದಟ್ ಈಸ್ ದ ಕ್ವಶನ್. ಓಕೆ, ಸೊ ಕ್ಯೂ ಕೇಸ್ 1, ಕ್ಯೂ ಮೂವ್ಸ್ ಅಟ್ ಅ ರೈಟ್ ಆ್ಯಂಗಲ್ ಟು ಬಿ. ಸೊ ರೈಟ್ ಆ್ಯಂಗಲ್ ಟು ಬಿ ಚಾರ್ಜ್ ಕ್ಯೂ ಇಸ್ ಟ್ರೈಂಗ್ ಟು ಮೂವ್. ಆವಾಗ ಏನಾಗುತ್ತೆ ಅನ್ನೋದನ್ನು ನಾವು ಅನಲೈಸ್ ಮಾಡ್ತಾ ಹೋಗೋಣ. ವಿ ಚಾರ್ಜ್ ಈ ಥರ ಮೂವ್ ಆಗ್ತಾ ಇದೆ. ಸೊ ಇನಿಷಿಯಲಿ ಆ ಕೇಸನ್ನು ತೊಗೊಳ್ತಾ ಇದ್ದೀನಿ. ಸಮ್ವೇರ್ ಇಯರ್ ಚಾರ್ಜ್ ಇಸ್ ಸಮ್ವೇರ್ ಇಯರ್. ಈ ಚಾರ್ಜ್ ಏನಾಗ್ತಾ ಇದೆ, ಟ್ರೈಂಗ್ ಟು ಮೂವ್ ಲೈಕ್ ದಿಸ್. ಓಕೆನಾ, ಇನಿಷಿಯಲಿ ಆ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ. ವಿ ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್ ರೈಟ್ ಆ್ಯಂಗಲ್ ನಾನೇ ಕನ್ಸಿಡರ್ ಮಾಡ್ಕೊತಾ ಇದ್ದೀನಿ, ರೈಟ್ ಆ್ಯಂಗಲ್. ಸೊ ಅದಕ್ಕೆ ಇನ್ ಟು ದ ಪ್ಲೇನ್ ಮ್ಯಾಗ್ನೆಟಿಕ್ ಫೀಲ್ಡ್ ತೊಗೊಳ್ಳೋಣ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್ ವಿಚ್ ಮೀನ್ಸ್ ಎವ್ರಿವೇರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ದೇರ್. ನಾನು ಬರಿತಾ ಇಲ್ಲ, ಇಲ್ಲಿ 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 ಎಲ್ಲ ಕಡೆ ಇದೆ. ಅದಕ್ಕೋಸ್ಕರ ಜಸ್ಟ್ ಇನ್ ಟು ದ ಪ್ಲೇನನ್ನು ಒಂದೇ ಸಿಂಬಲಲ್ಲಿ ಇಂಟು ಕ್ರಾಸ್ ಬರೆದಿದ್ದೀನಿ, ವಿಚ್ ಮೀನ್ಸ್ ಇಲ್ಲೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಓಕೆ, ಯಾವ ಡೈರೆಕ್ಷನಲ್ಲಿ, ಇನ್ ಟು ದ ಪ್ಲೇನ್. ಕನ್ಸಿಡರ್ ಸಮಥಿಂಗ್ ಲೈಕ್ ದಿಸ್. ಓಕೆನಾ, ಸೊ ಇವಾಗ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಆ ಚಾರ್ಜ್ ವಿಚ್ ಇಸ್ ಗಿವನ್ ಬೈ ಎಫ್ ಇಸ್ ಈಕ್ವಲ್ ಟು ಕ್ಯೂ ವಿ ಕ್ರಾಸ್ ಬಿ. ಬಟ್ ಆ್ಯಂಗಲ್ ತೀಟಾ ಏನು, ತೀಟಾ ಇಸ್ 90 ಡಿಗ್ರಿ ನಾವೇ ಕನ್ಸಿಡರ್ ಮಾಡ್ಕೊಂಡಿದ್ವಿ. ಸೊ ಎಫ್ ಇಸ್ ಸಿಂಪ್ಲಿ ಗೋಯಿಂಗ್ ಟು ಬಿ ಕ್ಯೂ ವಿ ಬಿ. ಬಟ್ ಡೈರೆಕ್ಷನ್ ಏನು, ವಿ ಕ್ರಾಸ್ ಬಿ ಟುವರ್ಡ್ಸ್ ಸೆಂಟರ್. ಸೊ ಟುವರ್ಡ್ಸ್ ದಿಸ್ ಸೈಡ್, towards minus x, right? So since f is perpendicular to v and b, charge describes circular motion. So ಹಾಗಾದ್ರೆ at every point ಈ ಕೇಸಲ್ಲಿ ಫೋರ್ಸ್ ಏನಿದೆ ಅದು ಪರ್ಪೆಂಡಿಕ್ಯುಲರ್ ಟು ವಿ ಕ್ರಾಸ್ ಬಿ ಇರುತ್ತೆ. ಅದಕ್ಕೆ ಈ ಚಾರ್ಜ್ ಏನಾಗುತ್ತೆ, ಮೂವ್ ಆಗುತ್ತೆ ಇನ್ ದ ಸರ್ಕ್ಯುಲರ್ ಪಾತ್ ವಿತ್ ಸೆಂಟರ್ ಇಯರ್ ಆ್ಯಂಡ್ ರೇಡಿಯಸ್ ಆರ್. ಓಕೆ, ರೇಡಿಯಸ್ ಆರ್ ಅನ್ನೋ ಒಂದು ಸೆಂಟ್ರಲ್ಲಿ ಸರ್ಕ್ಯುಲರ್ ಮೋಷನನ್ನು ಡಿಸ್ಕ್ರೈಬ್ ಮಾಡುತ್ತೆ. ಸೊ ಚಾರ್ಜ್ ಇಲ್ಲಿಗೆ ಬಂದಾಗ ವೆಲಾಸಿಟಿ ಈ ಡೈರೆಕ್ಷನಲ್ಲಿದೆ, ಬಿ ಇನ್ ಟು ದ ಪ್ಲೇನ್ ಇದೆ, ವಿ ಕ್ರಾಸ್ ಬಿ. ಸೊ ಫೋರ್ಸ್ ಇಸ್ ಇನ್ ದಿಸ್ ಡೈರೆಕ್ಷನ್, ಇಲ್ಲಿ ಫೋರ್ಸ್ ಇಸ್ ಇನ್ ದಿಸ್ ಡೈರೆಕ್ಷನ್. ಸೊ ವಾಟ್ ಇಸ್ ದಿಸ್, ಎಫ್ ಎಮ್. ಇದು ಕೂಡ ಎಫ್ ಎಮ್. ಎಲ್ಲೇ ಇದ್ರೂ ಕೂಡ ಸರ್ಕ್ಯುಲರ್ ಟ್ರ್ಯಾಕಲ್ಲಿ ಫೋರ್ಸ್ ಇಸ್ ಆಲ್ವೇಸ್ ಟುವರ್ಡ್ಸ್ ದ ಸೆಂಟರ್. ಸೊ ಈ ಚಾರ್ಜ್ ಇವಾಗ ಸರ್ಕಲಲ್ಲಿ ಸುತ್ತುತ್ತೆ ಅಷ್ಟೇ. ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಒಂದು ಚಾರ್ಜ್ ಹಾಕಿದರೆ ಸಾಕು, ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ರೈಟ್ ಆ್ಯಂಗಲ್ ಟು ಬಿ ಚಾರ್ಜನ್ನು ನಾವು ಬಿಸಾಕಿದ್ರೆ ಮ್ಯಾಜಿಕಲಿ ಅದು ಟರ್ನ್ ಅರೌಂಡ್ ಆಗ್ತಾನೇ ಇರುತ್ತೆ ಫಾರ್ ಎವರ್ ಫಾರ್ ಎವರ್ ಫಾರ್ ಎವರ್. ಓಕೆ, ದಟ್ ಈಸ್ ದ ಐಡಿಯಾ. ಬಟ್ ರೇಡಿಯಸ್ ಆಫ್ ದಿ ಸರ್ಕ್ಯುಲರ್ ಪಾತ್ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಎಸ್ ವಿ ಕ್ಯಾನ್. ಹೌ? ಸಿ ಅಬ್ಸರ್ವ್. ಬೇಸಿಕಲಿ ಸರ್ಕ್ಯುಲರ್ ಟ್ರ್ಯಾಕನ್ನು ಸುತ್ತುತ್ತಾ ಇದೆ ಅಂದರೆ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಬೇಕು. ಸೊ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಇಸ್ ಗಿವನ್ ಬೈ ಸೆಂಟ್ರಿಪಿಟಲ್ ಫೋರ್ಸ್ mv square by r. But this mv square by r is basically qvb, magnetic given by magnetic force. Okay, qvb. So vv cancel, r is going to be mv by qb. Allinda r is equal to vv cancel mv by qb. r is mv by qb, right? ಟೈಮ್ ಪೀರಿಯಡ್ ಬೇಕು. ಟೈಮ್ ಪೀರಿಯಡ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು? ಟೈಮ್ ಪೀರಿಯಡ್ ಇಸ್ ಟೋಟಲ್ ಡಿಸ್ಟೆನ್ಸ್, ಲೆಟ್ಸ್ ಎ 1 ರೌಂಡ್ ಆಯಿತು, ಟೋಟಲ್ ಡಿಸ್ಟೆನ್ಸ್ ಬೈ ಸ್ಪೀಡ್. ಟೋಟಲ್ ಡಿಸ್ಟೆನ್ಸ್ ಬೈ ಸ್ಪೀಡ್ 2πr by v. ಬಟ್ ವಿನ ನಾವು ಇಲ್ಲಿಂದ ಯಾವ ಥರ ಬರಿಬೋದು? ವಿ ಆರ್ ಕ್ಯೂ ಬಿ ಬೈ ಎಮ್. ಸೊ ವಿ ಈಸ್ ಬೇಸಿಕಲಿ ಆರ್ ಕ್ಯೂ ಬಿ ಬೈ ಎಮ್. ಆರ್ ಕ್ಯೂ ಬಿ ಬೈ ಎಮ್ ಮೇಲೋಯ್ತು. ಓಕೆ, ಬೈ ಎಮ್ ಮೇಲೋಯ್ತು. ವಾಟ್ ಈಸ್ ದಿಸ್? ದಿಸ್ ಈಸ್ ವಿ ಫ್ರಮ್ ಇಯರ್ ಆರ್ ಕ್ಯೂ ಬಿ ಬೈ ಎಮ್. ಆರ್ ಆರ್ ಕ್ಯಾನ್ಸಲ್, ಉಳಿದಿದ್ದೇನು? ಆರ್ ಆರ್ ಕ್ಯಾನ್ಸಲ್ 2πm by qb. ಆರ್ ಆರ್ ಕ್ಯಾನ್ಸಲ್ ಆದರೆ ಟಿ ಈಸ್
2 pi m by qb time period of rotation. ಒಂದು ರೌಂಡ್ ಹೊಡೆಯೋಕ್ಕೆ 2 pi mass of a charge divided by charge of a charge into magnetic field. ಇಷ್ಟು ವ್ಯಾಲ್ಯೂಸ್ ಗೊತ್ತಿದ್ರೆ ಒಂದು ಸರ್ಕಲ್ ಹಾಕೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? Now we can calculate. Okay, idea? This energy, right? Frequency is simply inverse of, right, time period. So frequency f or nu is simply 1 by t. So directly qb by 2 pi m ante ಬರೆಯೋದು. Nothing special here, inverse. But angular frequency na ನಾವು ಯಾವ ತರ ಡಿಫೈನ್ ಮಾಡ್ತೀವಿ? Angular frequency omega is 2 pi times linear frequency v nu. ಹಾಗಾದರೆ 2 pi cancel, omega is just basically qb by m. qb by 2 pi m into 2 pi. 2 pi cancel, qb by m. Okay. But perpendicular ಇಲ್ಲ. ಚಾರ್ಜ್ ಮೋಷನ್ ಏನಿದೆ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಇಲ್ಲ, ಒಂದು ರ್ಯಾಂಡಮ್ ಡೈರೆಕ್ಷನಲ್ಲಿದೆ. ಆ ಕೇಸಲ್ಲಿ ಏನಾಗುತ್ತೆ? ರೈಟ್, ಯು ಫಿಕ್ಸ್ಡ್ ವಿ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ಏನಾಗುತ್ತೆ? ಸಿಂಪ್ಲಿಸಿಟಿ ಸರ್ಕ್ಯುಲರ್ ಮೋಷನ್ ಆಗುತ್ತೆ. ಬಟ್ ಪರ್ಪೆಂಡಿಕ್ಯುಲರ್ ಇಲ್ಲ, ಅವಾಗ ಏನಾಗುತ್ತೆ? ಮೋಷನ್ ಈಸ್ ಗೋಯಿಂಗ್ ಟು ಬಿ ಕಾಂಪ್ಲೆಕ್ಸ್ ಬಟ್ ಇಟ್ಸ್ ಬ್ಯೂಟಿಫುಲ್. ಸೊ ಬ್ಯೂಟಿ ಲೈಸ್ ಇನ್ ಕಾಂಪ್ಲೆಕ್ಸಿಟಿ. ಕ್ಯೂ ಮೂವ್ಸ್ ಅಟ್ ಅನ್ ಆ್ಯಂಗಲ್ ಟು ಬಿ. ಸೊ ಇಲ್ಲಿ ಬಿ ಏನಿದೆ, ದಿಸ್ ಇಸ್ ಬಿ ಡೈರೆಕ್ಷನ್. ಈ ಡೈರೆಕ್ಷನಲ್ಲಿ ಇದೆಯಪ್ಪ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ. ಸೊ ಚಾರ್ಜ್ ಏನಿದೆ, ದಿಸ್ ಚಾರ್ಜ್ is trying to move like this at initial point. Okay, trying to move like this. This is V. Okay, and ಈ ಎರಡು ನಡುವೆ ಇರುವ ಆಂಗಲ್ ಏನು? this angle is theta. Okay, so ಈ ಆಂಗಲ್ ಥೀಟಾ ಆದರೆ ಅಲಾಂಗ್ ಬಿ ವೆಲಾಸಿಟಿನ ಸ್ಪ್ಲಿಟ್ ಮಾಡ್ಬೋದು. ಅಲಾಂಗ್ ಬಿ Vx, okay, which is V cos theta. Along perpendicular to B also ನಾವು ಇವಾಗ ಸ್ಪ್ಲಿಟ್ ಮಾಡ್ಬೋದು, which is Vy. Okay, so Vb, right, Vyb. ಸೊ ಪಾರ್ಟಿಕಲ್ ಏನು ಮಾಡುತ್ತೆ? ಚಾರ್ಜ್ ಏನಾಗುತ್ತೆ? ಸರ್ಕ್ಯುಲರ್ ಮೋಷನ್ ಆಗುತ್ತೆ ಬಿಕಾಸ್ ಆಫ್ Vy ಇಂದ. ಬಟ್ Vx ಇರೋದ್ರಿಂದ ಮುಂದೆ ಡ್ರ್ಯಾಗ್ ಆಗುತ್ತೆ. ಸೊ ಪಾರ್ಟಿಕಲ್ ಡಿಸ್ಕ್ರೈಬ್ಸ್ ಹೆಲಿಕಲ್ ಪಾತ್. ಓಕೆ, ಡಿಸ್ಕ್ರೈಬ್ಸ್ ಹೆಲಿಕಲ್ ಪಾತ್ ಲೈಕ್ ದಿಸ್. ಈ ಸರ್ಕ್ಯುಲರ್ ಮೋಷನ್ ಬರ್ತಾ ಇರೋದು ಯಾರಿಂದ? Vy ಇಂದ. ಓಕೆ, ಸಿ ಪಾರ್ಟಿಕಲ್ ಈ ಥರ ಹೋಗಕ್ಕೆ ಟ್ರೈ ಮಾಡ್ತಾ ಇದೆ. ಪಾರ್ಟಿಕಲ್ ಈ ಥರ ಹೋಗಕ್ಕೆ ಟ್ರೈ ಮಾಡ್ತಾ ಇದೆ. ಇಲ್ಲಿ Vy ಈ ಡೈರೆಕ್ಷನಲ್ಲಿದೆ, ಬಿ ಈ ಡೈರೆಕ್ಷನಲ್ಲಿದೆ, ರೈಟ್. ಅದೇ ಡೈರೆಕ್ಷನಲ್ಲಿ Vx ಇದೆ, ರೈಟ್. ಸೊ ವಿ ಕ್ರಾಸ್ ಬಿ. ಸೊ ಪಾರ್ಟಿಕಲ್ ಹಿಂಗೆ ಹೋಗಕ್ಕೆ ನೋಡ್ತಾ ಇತ್ತು, ಸೊ Vy ಕ್ರಾಸ್ ಬಿ ಏನು ಮಾಡುತ್ತೆ? ಪುಷ್ ಮಾಡುತ್ತೆ ಈ ಕಡೆ. ಸೊ ಪಾರ್ಟಿಕಲ್ ಈ ಥರ ರೊಟೇಟ್ ಆಗ್ತಾ ಇರುತ್ತೆ. ಬಟ್ Vx ಇರೋದ್ರಿಂದ ಇನ್ನು ಮುಂದೆ ಡ್ರ್ಯಾಗ್ ಮಾಡುತ್ತೆ ಚಾರ್ಜ್ ಪಾರ್ಟಿಕಲ್ನ. ಸೊ ಇಟ್ ಕಮ್ಸ್ ಟುವರ್ಡ್ಸ್ ಯು. ಈ ಥರ ರೊಟೇಟ್ ಆಗ್ತಾ ಮುಂದೆ ಬರುತ್ತೆ, ರೈಟ್. Vx ಕಾಂಪೊನೆಂಟ್ ಇಲ್ಲ ಅಂದಿದ್ರೆ ಇಲ್ಲೇ ರೊಟೇಟ್ ಆಗ್ತಾ ಇತ್ತು, ಲಾಸ್ಟ್ ಟೈಮ್ ನೋಡಿದೆ. ಬಟ್ Vx ಇರೋದ್ರಿಂದ ಕಮಿಂಗ್ ಟುವರ್ಡ್ಸ್ ಯು. ಓಕೆ, that is the idea. Helical motion. Here it describes helical motion. Okay, again this Vy ಏನು? Vy is simply V sin theta and Vx ಏನು? V cos theta. ಸೊ ಹಾಗಾದರೆ ಒಂದು ಪೀಕಿಂದ ಇನ್ನೊಂದು ಪೀಕೆ ಇರುವ ಲೆಂತನ್ನು ನಾವು ಪಿಚ್ ಅಂತೇಳಿ ಕರಿತೀವಿ. ದಿಸ್ ಪಿಚ್ is equal to ಏನು? Vx times time period. V cos theta times time period. ಟೈಮ್ ಪೀರಿಯಡ್ನ ನಾವು ಡಿರೈವ್ ಮಾಡ್ಬೋದು. ಆ್ಯಂಡ್ ಈ ಎಲಿಕಲ್ ಪಾತಲ್ಲಿ ಈ ಡಿಸ್ಟೆನ್ಸ್ ಏನಿದೆ, ದಿಸ್ ಇಸ್ ರೇಡಿಯಸ್.
Okay, can we calculate radius value? Yes, we can. Yav tara? See, mv square by r is centripetal force. Okay, but illi circular motion ಆಗ್ತಾ ಇರೋದು ಯಾರಿಂದ? Sin theta component ಇಂದ. So mv sin theta square by r equal to what? Equal to qvb, magnetic force. But v sin theta times b, qv sin theta b. Radius ಬೇಕಂದ್ರೆ so v sin theta cancel, but one v sin theta is there. So r ಇಲ್ಲಿಂದ m v sin theta by qb. r is mv sin theta by qb. ಅದೇ ಥರ v time period ಬೇಕಂದ್ರೆ time period is 2 pi r divided by 2 pi r divided by v sin theta. ಸೊ ಇಲ್ಲಿ ನಾವು ಮಾಡಿದರೆ ಅಗೇನ್ ಟೈಮ್ ಪೀರಿಯಡಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಲಾಸ್ಟ್ ಸ್ಲೈಡಲ್ಲಿ ಏನು ಬಂದಿರುತ್ತೋ ಅದೇ ವ್ಯಾಲ್ಯೂ ಬರುತ್ತೆ. 2 pi m by qb, ಯು ಕ್ಯಾನ್ ಚೆಕ್ 2 pi m by qb. ಯಾಕಂದರೆ ಟೈಮ್ ಪೀರಿಯಡ್ ಈಸ್ ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ. ಟೈಮ್ ಪೀರಿಯಡ್ ಈಸ್ ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ. 2 pi ಮಾಸ್ ಇದೆ, ಕ್ಯೂ ಇದೆ, ಬಿ ಇದೆ, ಎಲ್ಲ ಮಟೀರಿಯಲ್ ಪ್ರಾಪರ್ಟಿ. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ. ಓಕೆನಾ? ಕ್ಲಿಯರ್. ಬಟ್ ಮೋಷನನ್ನು ನೀವು ಅನಲೈಸ್ ಮಾಡಬೇಕು, ಮೋಷನನ್ನು ಇಮ್ಯಾಜಿನ್ ಮಾಡ್ಕೋಬೇಕು. ದಟ್ ಈಸ್ ದ ಮೇನ್ ಐಡಿಯಾ. ವೆಲಾಸಿಟಿ ಈ ಡೈರೆಕ್ಷನಲ್ಲಿ ಹೋಗ್ತಾ ಇತ್ತು. ಓಕೆ, ಈ ಡೈರೆಕ್ಷನಲ್ಲಿ ಹೋಗ್ತಾ ಇತ್ತು. ಬಿ ಈ ಡೈರೆಕ್ಷನಲ್ಲಿದೆ. ವಿ ವೈ ಈ ಡೈರೆಕ್ಷನಲ್ಲಿ ಬಂತು. ವಿ ಎಕ್ಸ್ ಈ ಡೈರೆಕ್ಷನಲ್ಲಿದೆ. ಸೊ ವಿ ವೈಯಿಂದ ವಿ ಕ್ರಾಸ್ ಬಿ, ವಿ ಕ್ರಾಸ್ ವಿ ವೈ ಕ್ರಾಸ್ ಬಿ, ಫೋರ್ಸ್ ಈ ಕಡೆ. ಸೊ ಹಿಂಗೆ ಹೋಗ್ತಾ ಹೋಗ್ತಾ ಹಿಂಗೆ ಸುತ್ತುತ್ತೆ. ಬಟ್ ವಿ ಎಕ್ಸ್ ಪ್ರೆಸೆಂಟ್ ಇರೋದ್ರಿಂದ ಸುತ್ತುತ್ತಾ ಮುಂದೆ ಹೋಗುತ್ತೆ. ದಟ್ಸ್ ಇಟ್, ಎಲಿಕಲ್ ಮೋಷನ್. ಓಕೆ, ಸೊ ಇವಾಗ ನಾವು ಬಯಟ್ ಸವರ್ಟ್ಸ್ ಲಾ ಏನಂತ ನೋಡೋಣ. ಸೊ ಇಟ್ ಈಸ್ ಲೈಕ್ ಆ ಶಾರ್ಟ್ಕಟ್. ನಾವು ಫಸ್ಟ್ ಪ್ರಿನ್ಸಿಪಲಿಂದ ಮಾಡ್ತಾ ಬರ್ತಿದ್ವಿ. ಬಯಟ್ ಸವರ್ಟ್ಸ್ ಲಾ ಎವ್ರಿ ಲಾ ಏನು, ಪ್ರತಿಯೊಂದು ಲಾ ಕೂಡ ಇಟ್ಸ್ ಅ ಶಾರ್ಟ್ಕಟ್. ಸ್ಕಿಪ್ ದೀಸ್ ಮೆಥಡ್ಸ್, ಬ್ಲೈಂಡ್ಲಿ ಟ್ರಸ್ಟ್ ಮೀ, these are going to work ಅಂತ ಹೇಳ್ಬಿಟ್ಟು somebody gave you law, that is what we have to follow. ಅದೇ ಬಯಟ್ ಸವರ್ಟ್ಸ್ ಲಾನ ನಾವು ಏನಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಬಯಟ್ ಸವರ್ಟ್ಸ್ ಲಾ, ಟು ಫೈಂಡ್ ದ ಸ್ಟ್ರೆಂತ್ ಆಫ್ ಬಿ ಅಟ್ ಎನಿ ಪಾಯಿಂಟ್ ಡ್ಯೂ ಟು ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆ. ಓಕೆ, ದಿಸ್ ಇಸ್ ಕಂಡಕ್ಟರ್. ಬೇಸಿಕಲಿ ನಮಗೆ ಸ್ಟ್ರೆಂತ್ ಆಫ್ ಬಿ ಬೇಕಾದಾಗ ಬಯಟ್ ಸವರ್ಟ್ಸ್ ಲಾನ ಯೂಸ್ ಮಾಡ್ತೀವಿ. ಈ ಕಂಡಕ್ಟರ್ ಏನಾಗ್ತಾ ಇದೆ, ಕರೆಂಟ್ ಕ್ಯಾರಿಂಗ್, ಕರೆಂಟ್ ಐ ಈಸ್ ಗೋಯಿಂಗ್ ಥ್ರೂ ದಿಸ್ ಕಂಡಕ್ಟರ್. ಸೊ ನಾವು ಈ ಕಂಡಕ್ಟರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಪಿ, ಇಲ್ಲೆಲ್ಲೋ ಮ್ಯಾಗ್ನೆಟಿಕ್ ಫೀಲ್ಡ್ ನಾನು ಕಂಡುಹಿಡಿಬೇಕು. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ವಿ ವಾಂಟ್. ಯಾವ ಥರ ಮಾಡೋದು? ಸೊ ಬಯಟ್ ಸವರ್ಟ್ಸ್ ಲಾ ಸೇಸ್ ಕನ್ಸಿಡರ್ ಎ ಸ್ಮಾಲ್ ಎಲಿಮೆಂಟ್ ಎ ಬಿ ಆಫ್ ಲೆಂತ್ ಡಿ ಎಲ್. ಸೊ ಕನ್ಸಿಡರ್ ಮಾಡ್ಕೊತೀನಿ, ವೆರಿ ಸ್ಮಾಲ್ ಎಲಿಮೆಂಟ್ ಎ ಬಿ, ದಿಸ್ ಇಸ್ ಸ್ಮಾಲ್ ಎಲಿಮೆಂಟ್ ಎ ಬಿ ಆಫ್ ಲೆಂತ್ ಡಿ ಎಲ್. ಇನ್ನೊಂದ್ಸಲ ಬರೀತೀನಿ. ಓಕೆ, this is element AB of length dl. Okay na, this is AB element of length dl. Okay, dl is like this, and ee dl element enide point P inda r distance alli ide. ಪಾಯಿಂಟ್ ಪಿ ಇಂದ ಇಷ್ಟು ದೂರದಲ್ಲಿದೆ ಆರ್. ಇಲ್ಲಿಂದ ಇಲ್ಲಿಗಿರುವ ಡಿಸ್ಟೆನ್ಸ್ ಆರ್. ಓಕೆ, ಅಂಡ್ ದಿಸ್ ಆ್ಯಂಗಲ್ ಏನಿದೆ ಡಿ ಎಲ್ ವಿತ್ ಆರ್ ಕನೆಕ್ಟಿಂಗ್ ಪಾಯಿಂಟ್ ಪಿ ಏನಿದೆ ಅದು ಥೀಟಾ. ಸೊ ಬಯಟ್ ಸಾವರ್ಟ್ಸ್ ಟುಗೆದರ್ ಸೈಂಟಿಸ್ಟ್ ಏನು ಹೇಳಿದರು ಅಂದರೆ, ಸೊ ದಟ್
ಡಿ ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಬಿಕಾಸ್ ಆಫ್ ದಿಸ್ ಸ್ಮಾಲ್ ಎಲಿಮೆಂಟ್, ಇದು ಕೂಡ ಕರೆಂಟ್ ಕ್ಯಾರಿ ಮಾಡ್ತಾ ಇದೆ ಅಲ್ವಾ, ಕಂಡಕ್ಟರಲ್ಲಿ ಹೋಗ್ತಾ ಇರೋ ಕರೆಂಟು ಸ್ಮಾಲ್ ಎಲಿಮೆಂಟಲ್ಲಿ ಪಾಸ್ ಆಗೇ ಹೋಗುತ್ತೆ. ಸೊ ಡಿ ಬಿ ಅಟ್ ದಿಸ್ ಪಾಯಿಂಟ್, ಓಕೆ, ಡಿ ಬಿ ಅಟ್ ದಿಸ್ ಪಾಯಿಂಟ್, ದಿಸ್ ಡಿ ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್, magnitude first, okay, dB is proportional to current in the conductor, okay, and this dB is proportional to dl, okay, that small element, and dB is proportional to sine of theta, iden angle ide adre sine theta ke proportional. He also says dB is inversely proportional to r square. ಸೊ ನೀನು ಆರ್ ಅನ್ನು ಜಾಸ್ತಿ ಮಾಡ್ದಂಗೂ ಮ್ಯಾಗ್ನೆಟ್ಯೂಡ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ದ 4 ಥಿಂಗ್ಸ್. ಈ 4 ಥಿಂಗ್ಸನ್ನು ನಾವು ಕ್ಲಬ್ ಮಾಡಿ ಬರೆದ್ರೆ, 4 ಕ್ಲಬ್ ಮಾಡಿ ಬರೆದ್ರೆ ಡಿ ಬಿ ಇಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಇಂಟು ಐ ಡಿ ಎಲ್ ಸೈನ್ ಥೀಟಾ ಬೈ ಆರ್ ಸ್ಕ್ವೇರ್. ಸೊ ದಿಸ್ ಕೆ ಏನಿದೆ, ದಿಸ್ ಕೆನ ನಾವು ಕಾನ್ಸ್ಟೆಂಟನ್ನು ಮ್ಯೂ ನಾಟ್ ಬೈ 4π ಅಂತೇಳಿ ಡಿಫೈನ್ ಮಾಡ್ತೀವಿ. ಸೊ ಮ್ಯೂ ನಾಟ್ ಬೈ 4π ಐ ಡಿ ಎಲ್ ಸೈನ್ ಥೀಟಾ ಬೈ ಆರ್ ಸ್ಕ್ವೇರ್. ಓಕೆ, ಇದೇನಿದು ಬಯಾರ್ಡ್-ಸಾವರ್ಟ್ಸ್ ಲಾ. ಬಟ್ ವೆಕ್ಟರ್ ಫಾರ್ಮಲ್ಲಿ ನಾವು ಬರೆದ್ರೆ, ಬಯಾರ್ಡ್-ಸಾವರ್ಟ್ಸ್ ಲಾನ ವೆಕ್ಟರ್ ಫಾರ್ಮಲ್ಲಿ ಬರೀತಿದ್ದೀವಿ ಅಂದರೆ ಡಿ ಬಿ ವೆಕ್ಟರ್ ಅಂತೇಳಿ ಬರೀಬೇಕು, ಮ್ಯೂ ನಾಟ್ ಬೈ 4π. ಓಕೆ, ಐ ಕರೆಂಟ್ ಇಸ್ ಅ ಸ್ಕೇಲರ್, ಓಕೆ, ಹೊರಗಡೆ ಇಡ್ತಾ ಇದ್ದೀನಿ. ಬಟ್ ಡಿ ಎಲ್ ಸೈನ್ ಥೀಟಾ, ಸಿ ಸೈನ್ ಥೀಟಾ ಜಾಗದಲ್ಲಿ ಡಿ ಎಲ್ ಇದೆ, ಡಿ ಎಲ್ ಸೈನ್ ಥೀಟಾ ಇದೆ. ಸೊ ಇಫ್ ಐ ಸೇ ಡಿ ಎಲ್ ಕ್ರಾಸ್ ಆರ್ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ, ಡಿ ಎಲ್ ಸೈನ್ ಥೀಟಾ ಆರ್ ಆಗುತ್ತೆ. ಸೊ ನಾನೇನು ಮಾಡ್ತಾ ಇದ್ದೀನಿ, ಬೇಸಿಕಲಿ ವೆಕ್ಟರಿಯಲ್ಲಿ ಡಿಫೈನ್ ಮಾಡೋಕ್ಕೆ ಡಿ ಎಲ್ ಕ್ರಾಸ್ ಆರ್ ಅಂತ ಹೇಳ್ಬಿಟ್ಟು ಡಿವೈಡೆಡ್ ಬೈ ಆರ್ ಕ್ಯೂಬ್ ಆಗ್ತಾ ಇದ್ದೀನಿ. ಇದನ್ನು ಸ್ಪ್ಲಿಟ್ ಮಾಡಿ ಡಿ ಎಲ್ ಆರ್ ಸೈನ್ ಥೀಟಾ ಬೈ ಆರ್ ಕ್ಯೂಬ್. ಸೊ ಬೇಸಿಕಲಿ ಡಿ ಎಲ್ ಸೈನ್ ಥೀಟಾ ಬೈ ಆರ್ ಸ್ಕ್ವೇರ್, ಕರೆಕ್ಟ್. ಸೊ ವೆಕ್ಟೋರಿಯಲಿ ಕೂಡ ನಾವು ಇದನ್ನು ಈ ಥರ ಬರಿಬೋದು, ವೆಕ್ಟೋರಿಯಲಿ. ದಿಸ್ ಇಸ್ ವೆಕ್ಟೋರಿಯಲ್ ಫಾರ್ಮ್. ಬಟ್ ನಮಗೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು ಅಂದರೆ ಅಟ್ ದಟ್ ಪಾಯಿಂಟ್ ಜಸ್ಟ್ ಇಂಟಿಗ್ರೇಟ್ ಮಾಡಬೇಕು. ಎಲ್ಲ ಡಿ ಬಿಗಳ್ನು ಕೂಡ ಈ ಪಾಯಿಂಟಲ್ಲಿ ವೆಕ್ಟೋರಿಯಲಿ ಆ್ಯಡ್ ಮಾಡಬೇಕು ಅಷ್ಟೇ. ದಟ್ ಇಸ್ ದ ಐಡಿಯಾ. ಓಕೆನಾ? ಸೊ ಕ್ವಿಕ್ಕಾಗಿ ಹೋಗ್ತಾ ಹೋಗೋಣ. ಸೊ ಅಗೇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ವೈರ್ ಇದೆ, ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ವೈರ್. ಓಕೆ, ಕರೆಂಟ್ ಇನ್ ದಿಸ್ ವೈರ್ ಇಸ್ ಐ. ಓಕೆನಾ? ಸೊ ಐ ಕರೆಂಟ್ ಕ್ಯಾರಿಂಗಲ್ಲಿ ಐ ಇದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಪಾಯಿಂಟಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಏನಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ at this point will be into the plane, ಯಾಕಂದರೆ right hand thumb rule. Okay, thumb in the direction of current, fingers give magnetic field. So at point P ಆ ಡೈರೆಕ್ಷನ್ ಇದೆ. ಬಟ್ ಮ್ಯಾಗ್ನಿಟ್ಯೂಡ್ ಬೇಕು ಅಂದರೆ ಮ್ಯಾಗ್ನಿಟ್ಯೂಡ್ is given by ಈ ಫಾರ್ಮುಲಾ, mu naught by 4π ಕಾನ್ಸ್ಟೆಂಟ್ ಇಂಟು 2 times current by distance. ಈ ಪಾಯಿಂಟಿಂದ ಇಲ್ಲಿಗಿರುವ ಡಿಸ್ಟೆನ್ಸ್ ಸಿಮಿಟ್ರಿಕ್ ಇದ್ದಾಗ, ಓಕೆ, ದಿಸ್ ಈಸ್ ಮೇಲ್ಗಡೆ ಇರೋದು L/2, ಕೆಳಗಡೆ ಇರೋದು L/2. ಈ ಕೇಸಲ್ಲಿ ಡೈರೆಕ್ಟ್ಲಿ ಈ ಫಾರ್ಮುಲಾ ನಾವು ಯೂಸ್ ಮಾಡ್ಬೋದು. ನೀವು ಇದನ್ನು ರಿಮೆಂಬರ್ ದಿಸ್ ಒನ್, ಈ ಫಾರ್ಮುಲಾ ನಿಮಗೆ ನೆನಪಿರಬೇಕು. ಓಕೆ, ಯಾ. ಅದೇ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಆಕ್ಸಿಸ್ ಆಫ್ ಅ ಕರೆಂಟ್ ಕ್ಯಾರಿಂಗ್ ಸರ್ಕ್ಯುಲರ್ ಲೂಪ್. ಆಕ್ಸಿಸ್ ಆಫ್ ಅ ಸರ್ಕ್ಯುಲರ್ ಲೂಪ್. ಫಸ್ಟ್ ಸರ್ಕ್ಯುಲರ್ ಲೂಪ್ ಮಾಡೋಣ. ಆ್ಯಂಡ್ ಇದರ ಆಕ್ಸಿಸ್ ಏನು, ಆಕ್ಸಿಸ್ ಪಾಸಿಂಗ್ ಥ್ರೂ ಸೆಂಟರ್, ಆಕ್ಸಿಸ್ ಆಫ್ ಅ ಸರ್ಕ್ಯುಲರ್ ಲೂಪ್. ಓಕೆ, ಕ್ಲಿಯರ್? ಇದು ಅದರ ಆಕ್ಸಿಸ್. ಹಾಗಾದರೆ ಇದರ ಸೆಂಟರ್ ಎಲ್ಲಿದೆ, ಸೆಂಟರ್ ಮಾರ್ಕ್ ಮಾಡ್ತಾ ಇದ್ದೀನಿ, ಸಮ್ವೇರ್ ಇಯರ್. ಎನಿವೇರ್ ಆನ್ ದಿಸ್ ಆಕ್ಸಿಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ, ಸೊ ಅಟ್ ಅ ಡಿಸ್ಟೆನ್ಸ್ ಎಕ್ಸ್, ಇಲ್ಲಿಂದ ಇಲ್ಲಿಗೆ ಪಾಯಿಂಟ್ ಪಿಗೆ ಇರುವ ಡಿಸ್ಟೆನ್ಸ್ ಇಸ್ ಎಕ್ಸ್, ಆ್ಯಂಡ್ ರೇಡಿಯಸ್ ಆಫ್ ದ ಲೂಪ್ ಆರ್ ಇದ್ದಾಗ, ಸೊ ನಾವು ಬೇಸಿಕಲಿ ಏನು ಮಾಡ್ತೀವಿ, ಸ್ಮಾಲ್ ಎಲಿಮೆಂಟನ್ನು ಕನ್ಸಿಡರ್ ಮಾಡ್ಕೊತೀವಿ, ಸ್ಮಾಲ್ ಎಲಿಮೆಂಟ್. ಸೊ ದಿಸ್ ಇಸ್ ಡಿ ಎಲ್. ಸೊ ಕರೆಂಟ್ ಏನಾಗ್ತಾ ಇದೆ, ಸಿ ಕರೆಂಟ್ ಈಸ್
ಗೋಯಿಂಗ್ ಲೈಕ್ ದಿಸ್. ಓಕೆ, ಕರೆಂಟ್ ಐ ಪಾಸ್ ಆಗ್ತಾ ಇದೆ ಈ ಕಂಡಕ್ಟರಲ್ಲಿ. ಸೊ ಈ ಡಿ ಎಲ್ನ ಕನ್ಸಿಡರ್ ಮಾಡಿಕೊಂಡು, ಸೊ ಇಲ್ಲಿಂದ ಇಲ್ಲಿಗೆ ಈ ಎಲಿಮೆಂಟಿಂದ ಈ ಪಾಯಿಂಟಲ್ಲಿ ಡಿ ಬಿ ಎಷ್ಟಿದೆ? ಸೊ ದಿಸ್ ಇಸ್ ಡಿ ಎಲ್, ದಿಸ್ ಇಸ್ ಡಿ ಎಲ್ ವೆಕ್ಟರ್ ಈ ಡೈರೆಕ್ಷನಲ್ಲಿದೆ ಆ್ಯಂಡ್ ದೀಸ್ ಟು ಆರ್ ಪರ್ಪೆಂಡಿಕ್ಯುಲರ್. ಸೊ ಡಿ ಎಲ್ ವೆಕ್ಟರ್ ಏನಿದೆ ಈ ಡೈರೆಕ್ಷನಲ್ಲಿದೆ ಡಿ ಎಲ್. ಸೊ ಬಿಕಾಸ್ ಆಫ್ ಡಿ ಎಲ್ ಈ ಪಾಯಿಂಟಲ್ಲಿ ಬಿ ಏನಿದೆ ಅಂತೇಳಿ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಡಿ ಬಿ ಈ ಡೈರೆಕ್ಷನಲ್ಲಿ ಇರುತ್ತೆ. ಸೊ ಈ ಡಿ ಬಿನ ರಿಸಾಲ್ವ್ ಮಾಡಿಕೊಂಡ್ರೆ ಒಂದು ಡಿ ಬಿ ಸೈನ್ ಥೀಟಾ ಆ್ಯಂಡ್ ಡಿ ಬಿ ಕಾಸ್ ಥೀಟಾ, ಇಫ್ ದಿಸ್ ಇಸ್ ಥೀಟಾ. ಓಕೆನಾ? ಸೊ ಅದೇ ಥರ ಈ ಎಲ್ಲ ಎಲಿಮೆಂಟ್ಸಿಗೂ ನಾವು ಆ್ಯಡ್ ಮಾಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ವಿಲ್ ಬಿ mu naught by 4 pi, ಫಾರ್ಮುಲಾ ನೋಡ್ಕೊಳ್ಳಿ, mu naught by 4 pi 2 pi I r square divided by under root r square plus x square to the power 3 by 2. ಸೊ ಈ ಡಿಸ್ಟೆನ್ಸ್ ಏನು? ದಿಸ್ ಇಸ್ ಅಂಡರ್ ರೂಟ್ r square plus x square. ಓಕೆನಾ? ಸೊ ಈ ಫಾರ್ಮ್ ಬರುತ್ತೆ ಅಟ್ ದಿಸ್ ಪಾಯಿಂಟ್ ಬಿಕಾಸ್ ಆಫ್ ದಿಸ್ ಲೂಪ್. ಓಕೆನಾ? ಅಗೇನ್ ಸಿ ಗೈಸ್, ಈ ಥರನಾದರೂ ನೆನ್ಪಿಟ್ಕೋಬೋದು, ಅಥವಾ mu naught by 4 pi pi r ಸ್ಕ್ವೇರ್ ಏನು? ಏರಿಯಾ ಆಫ್ ದ ಇಮ್ಯಾಜಿನರಿ ಏರಿಯಾ. ಓಕೆ, ಪೈ ಆರ್ ಸ್ಕ್ವೇರ್ ಆರ್ ರೇಡಿಯಸ್ ಆದರೆ ಏರಿಯಾ ಏನು? ಪೈ ಆರ್ ಸ್ಕ್ವೇರ್. ಸೊ ಪೈ ಆರ್ ಸ್ಕ್ವೇರ್ ಜಾಗದಲ್ಲಿ ನಾನು ಎ ಅಂತ ಬರಿತೀನಿ. ಸೊ 2 ಪೈ ಆರ್ ಸ್ಕ್ವೇರ್ ಎ, 2ai ಅಥವಾ 2ia ಡಿವೈಡೆಡ್ ಬೈ ಅಂಡರ್ ರೂಟ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಟು ದ ಪವರ್ 3 by 2 ಕೆ ಕ್ಯಾಂಪ್. ಓಕೆನಾ? ಈ ಥರ ಕೂಡ ಬರಿಬೋದು. ಬಟ್ ಈ ಪಾಯಿಂಟನ್ನು ನಾನು ತಂದು ಸೆಂಟ್ರಿಗೆ ಇಟ್ಟರೆ ಏನಾಗುತ್ತೆ? ದಟ್ ಈಸ್ ನೆಕ್ಸ್ಟ್ ಕೇಸ್. ಪಾಯಿಂಟನ್ನು ತಂದು ಸೆಂಟ್ರಿಗೆ ಇಟ್ಟರೆ ಒಂದು ಕರೆಂಟ್ ಕ್ಯಾರಿಂಗ್ ಲೂಪ್ ಇದೆ, ಇಲ್ಲಿ ಕರೆಂಟ್ ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ, ಕರೆಂಟ್ ಈ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇದೆ ಲೂಪಲ್ಲಿ. ಇದರ ಸೆಂಟರ್ ಎಲ್ಲಿದೆ? ಇಲ್ಲಿದೆ. ರೇಡಿಯಸ್ ಈಸ್ ದಿಸ್. ಓಕೆ, ಪಾಯಿಂಟ್ ಈಸ್ ಇಯರ್ ಓನ್ಲಿ, ವಿಚ್ ಮೀನ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಏನಪ್ಪ? ಎಕ್ಸ್ ಇಸ್ ಈಕ್ವಲ್ ಟು 0. ಯಾವ ಫಾರ್ಮಲ್ಲಿ? ಬಿ ಇಸ್ ಈಕ್ವಲ್ ಟು mu naught by 4 pi. ಈ ಫಾರ್ಮಲ್ಲಿ ನಮಗೆ ಗೊತ್ತು, ವಿ ನೋ ದಟ್ ಬಿ ಇಸ್ ಈಕ್ವಲ್ ಟು mu naught by 4 pi 2 pi I r square divided by r square plus x square to the power 3 by 2. Correct na? 2 pi I r square divided by under root r square plus x square to the power 3 by 2 k cap. But x ಏನಿದೆ ಇಲ್ಲಿ? ಇಯರ್ x 0. ಸೊ x 0 ಆದರೆ ಡಿನಾಮಿನೇಟರ್ r square to the power 3 by 2 2 into 1 by 2 ಕ್ಯಾನ್ಸಲ್. ಸೊ r ಕ್ಯೂಬ್ ಡಿನಾಮಿನೇಟರಲ್ಲಿ r ಸ್ಕ್ವೇರ್ ಇದೆ. ಸೊ 2 pi I by r, ಬಟ್ 2 pi 4 pi 2. ಸೊ mu naught I by 2 r ಆ ಕೇಸಲ್ಲಿ ದೆನ್ ಬಿ ಏನಾಗುತ್ತೆ? ಬಿ ಈಸ್ ಗೋಯಿಂಗ್ ಟು ಬಿ mu naught I by 2r. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಹಾಗಾದರೆ ಈ ಪಾಯಿಂಟಲ್ಲಿ ಬಿ ಇಸ್ ಬೇಸಿಕಲಿ ದಟ್ ಯಾವ ಡೈರೆಕ್ಷನ್ನು? ಓಕೆ, ಕರೆಂಟ್ ಈ ಥರ ಫ್ಲೋ ಆಗ್ತದೆ ಈ ಡೈರೆಕ್ಷನ್. ಓಕೆ, mu naught I by 2r ಏನಿಲ್ಲ, ಜಸ್ಟ್ ಎಕ್ಸ್ 0 ಆಗ್ತದೆ ಅಷ್ಟೇ. ಕರೆಂಟ್ ಕ್ಯಾರಿಂಗ್ ಲೂಪಲ್ಲಿ mu naught I by 2r. ದಟ್ಸ್ ಆಲ್. ಇದೇ ಥರದ್ದು ಲೂಪ್ ಎನ್ ನಂಬರ್ ಆಫ್ ಲೂಪ್ಸ್ ಇತ್ತು ಅಂದರೆ mu naught ni by 2r. ಸಿಂಪಲ್. ಸೊ ಅನದರ್ ಒನ್ ಲಾ ಇದೆ ವಿಚ್ ಇಸ್ ಆಂಪಿಯರ್ಸ್ ಸರ್ಕ್ಯೂಟಲ್ ಲಾ. ಸೊ ಆಂಪಿಯರ್ ಸರ್ಕ್ಯೂಟಲ್ ಲಾ, ಅಗೇನ್ ಎವ್ರಿ ಲಾ ಏನು? ಇಟ್ಸ್ ಅ ಶಾರ್ಟ್ ಕಟ್. ಸೊ ಇಟ್ ಸೇಸ್ ಇಂಟಿಗ್ರಲ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎನಿ ಕ್ಲೋಸ್ಡ್ ಪಾತ್ ಇನ್ ಫ್ರೀ ಸ್ಪೇಸ್. ಓಕೆ, ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಕ್ಲೋಸ್ಡ್ ಪಾತ್ನ ತೊಗೊಳ್ತಾ ಇದ್ದೀನಿ. ಕ್ಲೋಸ್ಡ್ ಪಾತ್ ಅರೌಂಡ್ ಎನಿ ಕ್ಲೋಸ್ಡ್ ಪಾತ್ is equal to permeability times the net current passing through any closed surface enclosed by the closed path. ಇಲ್ಲಿ let us say ಕಂಡಕ್ಟರ್ಸ್ ಇದೆ, ಈ ಏರಿಯಾದೊಳಗಡೆ ಕಂಡಕ್ಟರ್ಸ್ ಇದೆ, ಈ ಲೂಪ್ ಒಳಗಡೆ ಕಂಡಕ್ಟರ್ಸ್ ಇದೆ. and one conductor outside the loop ಇದೆ. ಓಕೆ, one conductor is outside the loop. ಓ, ಈ ಕಂಡಕ್ಟರಲ್ಲಿ ಏನಿದೆ? ಕರೆಂಟ್ I1
ಇಲ್ಲೇನಿದೆ ಕರೆಂಟ್ I2, ಇಲ್ಲೇನಿದೆ ಕರೆಂಟ್ I3, ಇಲ್ಲೇನಿದೆ ಕರೆಂಟ್ I4. ಓಕೆ ಗೈಸ್, ಸೊ ಅವ್ರೇನು ಹೇಳ್ತಾ ಇದ್ದಾರೆ, ದ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ B with dl, B dot dl is equal to mu naught times the current enclosed, I enclosed. Permeability means mu naught, so I enclosed. So calculate B dot dl. So dl, ಈ dl ನಾನು ಕನ್ಸಿಡರ್ ಮಾಡ್ಕೊ, ಈ ಪಾಯಿಂಟಲ್ಲಿ B ಏನು, ಸೊ this plus you keep on adding B dot dls. ಓಕೆ, ಇಲ್ಲಿ B dot dl ಏನು, ಸಿ ದಿಸ್ ಇಸ್ B dot dl, B dot dl. ಸೊ ನೆಕ್ಸ್ಟ್ B dot dl, B dot dl, B dot dl ಎಲ್ಲ ಆ್ಯಡ್ ಮಾಡಿದರೆ ಅರೌಂಡ್ ದಿಸ್ ಲೂಪ್ that value is basically only mu naught times I enclosed. I ಫಾರ್ ಎನ್ಕ್ಲೋಸ್ ಆಗಿದೆಯಾ ಇಲ್ಲ, ಸೊ ಹಾಗಾದರೆ ಅದನ್ನು ನಾವು ಇನ್ಕ್ಲೂಡ್ ಮಾಡ್ಕೊಳ್ಳಲ್ಲ. ಸೊ ಈಗ ನಾನು ಈ ಕೇಸಿಗೆ ಅದನ್ನು ಬರೆಯೋದಾದರೆ mu naught ಟೈಮ್ಸ್ I enclosed. I1 ಇದೆ, ಲೂಪ್ ಒಳಗಡೆ ಇದೆ, I2 ಕೂಡ ಇದೆ ಬಟ್ ಡೈರೆಕ್ಷನ್ ಉಲ್ಟಾ ಇದೆ, ಸೊ ಮೈನಸ್ I2 ಪ್ಲಸ್ I3. I4 will not come, I4 will not come because I4 is out of the loop. ಸೊ ಅದಕ್ಕೆ I4 ಬರಲ್ಲ. ದಿಸ್ ಇಸ್ ಸಿಂಪಲ್ ಆಂಪಿಯರ್ಸ್ ಸರ್ಕ್ಯೂಟಲ್ ಲಾ. ಓಕೆನಾ? ಅದೇ ಥರ ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಕರೆಂಟ್ಸ್. ಸೊ ಎರಡು ಪ್ಯಾರಲಲ್ ಲೈನ್ಸ್ ಇದೆ. ಸೊ ಇಲ್ಲಿ ಒಂದು ಕಂಡಕ್ಟರಲ್ಲಿ ಹೋಗ್ತಾ ಇರುವ ಕರೆಂಟ್ ಏನು, ಈ ಕಂಡಕ್ಟರಲ್ಲಿ ಹೋಗ್ತಾ ಇರುವ ಕರೆಂಟ್ I1, ಈ ಕಂಡಕ್ಟರಲ್ಲಿ ಹೋಗ್ತಾ ಇರುವ ಕರೆಂಟ್ I2. ಓಕೆ, ದಿಸ್ ಇಸ್ ಕಂಡಕ್ಟರ್ 1 ಮತ್ತು ಇದು ಕಂಡಕ್ಟರ್ 2. ಓಕೆ, ಈ ಎರಡರ ನಡುವೆ ಇರುವ ಡಿಸ್ಟೆನ್ಸ್ ಏನಿದೆ ದಟ್ ಈಸ್ D. ಸೊ ಕನ್ಸಿಡರ್ ಟು ಇನ್ಫೈನೈಟ್ಲಿ ಲಾಂಗ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್ I1 ಆ್ಯಂಡ್ I2 ಇನ್ ದ ಸೇಮ್ ಡೈರೆಕ್ಷನ್. ಎರಡೂ ಕೂಡ ಕಂಡಕ್ಟರ್ ಒಂದೇ ಡೈರೆಕ್ಷನಲ್ಲಿ ಕರೆಂಟ್ ಇದೆ. I1 ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಕರೆಂಟ್ ಇದೆ, ಇದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತಲ್ವಾ. ಸೊ ದಿಸ್ ಇಸ್ ಅಟ್ ದಿಸ್ ಪಾಯಿಂಟ್ ನೋಡಿದ್ರೆ ದಿಸ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿಕಾಸ್ ಆಫ್ ಒನ್. ಈ ಪಾಯಿಂಟಲ್ಲಿ ಇಮ್ಯಾಜಿನ್ ಕಂಡಕ್ಟರ್ 2 ಇಲ್ಲ, ಕಂಡಕ್ಟರ್ 1 ಇದೆ. ಈ ಪಾಯಿಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿರುತ್ತೆ B1 ಅಂತ ಬರೆದಿದ್ದೀನಿ. ಓಕೆ, ಬಟ್ ದಿಸ್ B1 ಈಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಕಂಡಕ್ಟರ್ 2. ಓಕೆನಾ? ದಿಸ್ ಕಂಡಕ್ಟರ್ ವಿಲ್ ಎಕ್ಸ್ಪೀರಿಯನ್ಸ್ B1 ಅಲ್ವಾ. ಕಂಡಕ್ಟರ್ 2 ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇರೋದ್ರಿಂದ ದಟ್ ಎಕ್ಸ್ಪೀರಿಯನ್ಸ್ ಫೋರ್ಸ್. ಓಕೆ, ಆ ಫೋರ್ಸನ್ನು ನಾವು B1 force experienced by conductor 2 due to 1 F2 is equal to B1 magnetic field due to 1 ಆ ಪಾಯಿಂಟಲ್ಲಿ into current through that conductor 2 times length of the conductor. ಓಕೆ, ಲೆಂತ್ ಆಫ್ ದ ಕಂಡಕ್ಟರ್ ಈ ಥರ ನಾವು ಬರಿಬೋದು. ಬಟ್ ಫೋರ್ಸ್ ಪರ್ ಲೆಂತನ್ನು ನೋಡಿದರೆ ನಾವು ಫೋರ್ಸ್ ಪರ್ ಲೆಂತ್ simply magnetic field of conductor 1 times current in that conductor. Simple. Force acting on B, force acting on 1, force acting on 2 because of 1. Force acting on 2 because of 1 is in this direction. ಫೋರ್ಸ್ ಪರ್ ಲೆಂತ್ನ ಬರೆದ್ರೆ B1 I2 ಅಂತೇಳಿ ಬರಿಬೋದು. ಓಕೆ, ದಟ್ ಈಸ್ ದ ಐಡಿಯಾ. ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ವಿಚ್ ಇಸ್ ಸರ್ಕ್ಯುಲರ್ ಕರೆಂಟ್ ಲೂಪ್ ಆಸ್ ಅ ಮ್ಯಾಗ್ನೆಟಿಕ್ ಡೈಪೋಲ್. ಸೊ ಒಂದು ಲೂಪ್ ಇದೆ, ಇಲ್ಲಿ ಕರೆಂಟ್ I ಇಸ್ ಫ್ಲೋಯಿಂಗ್ ಥ್ರೂ ಇಟ್. ಈ ಒಂದು ಲೂಪನ್ನು ಬೇಸಿಕಲಿ ವಿ ಕ್ಯಾನ್ ಸೇ it is a magnetic dipole. Okay, we can consider this as a current carrying loop is a magnetic dipole ಅಂತೇಳಿ ನಾವು ಹೇಳ್ಬೋದು. So this magnetic dipole has magnetic dipole momentum
ಅದನ್ನು ನಾವು ಕರೆಂಟ್ ಇಂಟು ಏರಿಯಾ ಅಂತ ಹೇಳ್ತೀವಿ. ಏರಿಯಾ ಇಸ್ ವಾಟ್? ಏರಿಯಾ ಈಸ್ ಪೈ ಆರ್ ಸ್ಕ್ವೇರ್. ಸೊ ಕರೆಂಟ್ ಇಂಟು ಪೈ ಆರ್ ಸ್ಕ್ವೇರ್. ಬಟ್ ವೆಕ್ಟೋರಿಯಲಿ ನೋಡೋದಾದರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಎಮ್ ಇಸ್ ಐ ಇಂಟು ಅಲಾಂಗ್ ಎ ವೆಕ್ಟರ್, ಏರಿಯಾ ವೆಕ್ಟರ್ ಇರುತ್ತೆ. ಸೊ ಇಟ್ ವಿಲ್ ಬಿ ಇನ್ ದ ಡೈರೆಕ್ಷನ್ ಆಫ್ ಏರಿಯಾ. ಓಕೆ, ಕ್ಲಿಯರ್ ಗೈಸ್? ಕರೆಂಟ್ ಕೊಡ್ಬೋದು, ರೇಡಿಯಸ್ ಆಫ್ ದ ಲೂಪ್ ಕೊಡ್ಬೋದು, ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಏನು ವ್ಯಾಲ್ಯೂ ಇರುತ್ತೆ, ಸಿಂಪಲ್, ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಸೊ ಈ ಚಾಪ್ಟ್ರಲ್ಲಿ ಬರೋ ಇಂಪಾರ್ಟೆಂಟ್ ಫಾರ್ಮುಲಾಸ್ ಏನಿದೆ, ಡಿರೈವೇಷನ್ಸ್ ಏನಿದೆ, ಕಾನ್ಸೆಪ್ಟ್ಸ್ ಏನಿದೆ, ಎಲ್ಲನೂ ಕವರ್ ಮಾಡಿಕೊಟ್ಟಿದ್ದೀನಿ. ಬಟ್ what is more inspiring is the idea of magnetism, the birth of magnetism. Okay, so electricity and magnetism is one of the fascinating thing. So ನೀವು ಇನ್ನೂ ಸ್ಟಡಿ ಮಾಡ್ತಾ ಹೋಗಬೇಕು. ಆಸ್ ಆಫ್ ನೋ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಏನು ಬೇಕು, ಟ್ರಿಕ್ಸ್ ಆ್ಯಂಡ್ ಶಾರ್ಟ್ಕಟ್ಸ್, ಟೆಕ್ನಿಕ್ಸ್ ಆ್ಯಂಡ್ ಯುವರ್ ಥಿಯರಿ, ಇದನ್ನೆಲ್ಲ ನೀವು ಸ್ಟಡಿ ಮಾಡಿಕೊಂಡು ಕ್ಯೂರಿಯಾಸಿಟಿಗೆ ಲೇಟರ್ ಯು ಕ್ಯಾನ್ ಸ್ಟಡಿ. ಓಕೆ, ಸೊ ದಟ್ಸ್ ಇಟ್ ಫಾರ್ ದಿಸ್ ಸಮ್ಮರಿ ಸೆಷನ್. ಐ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಾಟಾ, ಬಾಯ್.